ಎಲ್ಲ ಆತ್ಮೀಯ ಥಿಯಾಸಫಿಯ ಸಹೋದರ ಸಹೋದರಿಯರೇ, ಒಂದು ಸಂತೋಷದ ದಿನ ಅಂದರೆ ಮೇರೆ ಮೀರಿದ ಸಂತೋಷದ ದಿನ ಅಂದರೆ ಹೆಂಗಿರುತ್ತೆ ಅಂದರೆ ಇವತ್ತು ಅಂತ ನಾನು ಹೇಳ್ತೀನಿ. ನಮಗೆ ಇನ್ನು ನನ್ನ ಸಂತೋಷಕ್ಕೆ ಪಾರ್ವೇ ಇಲ್ಲಪ್ಪ, ಸತ್ಸಂಗದಲ್ಲಿ ಮುಳುಗಿ ತೇಲಿಬಿಟ್ವಿ ಅಂತ ನಾವೇನಾದರೂ ಭಾವಿಸೋದಾದರೆ ನಮ್ಮ ಜೀವನದಲ್ಲಿ ಇವತ್ತು ಅಂಥ ದಿವಸ ಅಂತ ನಾವೆಲ್ಲ ಭಾವಿಸ್ಬೇಕು. ನೋಡಿ, ಎಂಥ ಪುಣ್ಯ. ಈ ಕಡೆ ನನ್ನ ತಂದೆ ತಾಯಿ ಮಗ ಏನು ಮಾಡ್ದಯ್ಯ ನೀನು ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಅದು ಮನಸ್ಸಿನಲ್ಲಿ ಭಾವನೆ ಮಾಡ್ತಾಯಿದ್ದೆ. ಈ ಕಡೆ ನಮ್ಮ ಅತ್ತೆ ಮಾವ ಹೆಣ್ಣು ಕೊಟ್ಟಿರೋರು, ನಮ್ಮ ರುಕ್ಮಿಣಿ ತಂದೆ ತಾಯಿಯರು, ಅವ್ರು ಕೇಳ್ತಾ ಇದ್ದಾರೆ, ಅಬ್ಬ ಅಳಿಯ ಏನು ಶಬಾಷ್ ಶಬಾಷ್ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ರಾಮಕೃಷ್ಣರು ದಾರಿ ತೋರಿಸಿದ ಗುರುಗಳು ಅವ್ರು ಹೇಳ್ತಾ ಇದ್ದಾರೆ, ಏನು ಕೆಲಸ ಮಾಡ್ದಪ್ಪ, ಏನು ಕೆಲಸ ಮಾಡಿದೆ ಅಂತ. ಬಾಗಿಲು ಕಾಯ್ತಾನೆ ಯಾರು ಅಂದರೆ ಹನುಮಪ್ಪ. ನಮ್ಮಪ್ಪನೂ ಹನುಮಪ್ಪ, ನಮ್ಮ ಮನೆ ದೇವ್ರೂ ಆಂಜನೇಯ. ಅದಕ್ಕೆ ಹನುಮದ್ವಾರ ಅಂತ ಹೆಸರಿಟ್ಟಿದ್ದೀವಿ. ಅವನೇ ಕಾಯ್ತಾ ಇರೋದು, ನಮ್ಮನ್ನೆಲ್ಲ ಕಾಯ್ತಾ ಇರೋದು ಯಾರಂದರೆ ಹನುಮಪ್ಪ. ಅದಕ್ಕೆ ಮತ್ತು ಅದ್ರ ಜೊತೆಗೆ ಏನಾಯ್ತು, ಇವತ್ತು ಒಬ್ಬೊಬ್ಬರ ಕರ್ನಲ್ ಆಲ್ಕಾಟ್ ಆಗಿರ್ಬೋದು, ಆ್ಯನಿ ಬೆಸೆಂಟ್ ಅವರು ಆಗಿರ್ಬೋದು, ಮೇಡಮ್ ಬ್ಲಾವೆಸ್ಕಿ ಅವರು ಆಗಿರ್ಬೋದು, ಒಬ್ಬೊಬ್ಬರು ಎಷ್ಟು ಶ್ರೇಷ್ಠರು, ಅವರು ಎಂಥ ಸಂತರು ಅನ್ನೋದ್ರ ಬಗ್ಗೆ ನಾಗೇಶ್ ಅವರು ತುಂಬ ಚೆನ್ನಾಗಿ ನಮ್ಮ ಮನ ಮುಟ್ಟೋ ಥರ ಹೇಳಿದ್ದಾರೆ. ಆದ್ದರಿಂದ ನಾನು ಅಂದ್ಕೊಳ್ತೀನಿ, ರಾಮಕೃಷ್ಣರು ಇಲ್ಲಿದ್ದಾರೆ, ಆಂಜನೇಯನು ಇಲ್ಲಿದ್ದಾನೆ, ನಮ್ಮ ತಂದೆ ತಾಯಿಗಳು ಇಲ್ಲಿದ್ದಾರೆ, ನಮ್ಮ ಅತ್ತೆ ಮಾವನು ಇಲ್ಲಿದ್ದಾರೆ. ಅದ್ರ ಜೊತೆಗೆ 3 ಮಹಾತ್ಮರು ಇವತ್ತು ಪದಾರ್ಪಣೆ ಮಾಡಿ ಅಲ್ಲಿ ವಿರಾಜಮಾನರಾಗಿದ್ದಾರೆ. ಇಂಥ ಸುದಿನ ನಮ್ಮ ಜೀವನದಲ್ಲಿ ತುಂಬ ಕಡಿಮೆ ಬರೋವಂಥದ್ದು. ಅದರಿಂದ ಒಂದೊಂದು ಕ್ಷಣವನ್ನು ನೀವು ಅನುಭವಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ಪೂರ್ವಭಾವಿಯಾಗಿ ಹೇಳಿ, ನರಸಿಂಹಮೂರ್ತಿ ಅಂತ ಇದ್ದರು. ಅವರು ಆಧ್ಯಾತ್ಮಿಕದ ಅಥವಾ ಹಾಸ್ಯದ ಮೇರು ಪರ್ವತ, ನಾವು ಹಾಸ್ಯ ಚಕ್ರವರ್ತಿ ಅಂತಲೇ ಕರಿತಾ ಇದ್ವಿ ಅವ್ರಿಗೆ. ಅವರು ಈ ಹಾಸ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಏನು ಹೇಳೋರು ಅಂದರೆ, ನನಗೆ ವರ್ಷಕ್ಕೆ 2 ಸಾರಿ ನೆಗಡಿ ಬರೋದು ಅಂತ ಹೇಳೋರು. ಅವರು ವರ್ಷಕ್ಕೆ 2 ಸಾರಿ ನೆಗಡಿ ಬರೋದು, ಆದರೆ ಹಾಳಾದ್ದು 1 ಸಾರಿ ಬಂದರೆ 6 ತಿಂಗಳಿರುತ್ತೆ ಅನ್ನೋರು. ಎಲ್ಲನ ಕೊಡೋರು. ಚಕ್ರಗುಲಿ ಇಟ್ಟಿಲ್ಲ ನಾನು ನಿಮಗೇನು ಚಕ್ರಗುಲಿ ಇಟ್ಟಿಲ್ಲ, ಆದರೆ ನೀವು ನಗ್ತಾ ಇದ್ದೀರಿ. ಯಾಕೆಂದರೆ ಆ ಸ್ಪರ್ಶದಲ್ಲಿ, ಆ ಸೌಂಡ್ನಲ್ಲಿ, ಆ ಧ್ವನಿನಲ್ಲಿ ಅಂಥ ಒಂದು ಅಗಾಧವಾದಂಥ ಶಕ್ತಿ ಇದೆ. ಇದೇ ನಗುವಿಗಿರ್ತಕ್ಕಂಥ ಶಕ್ತಿ. ನಗುವಿಗೇನು ಶಕ್ತಿ ಇದೆ ಅಂದರೆ ನಮ್ಮನ್ನು ಉಲ್ಲಾಸವಾಗಿರ್ತಕ್ಕಂಥದ್ದು. ಅದರಿಂದ ನೀವು ಓಲೆ ಹಾಕ್ಕೊಂಡಿದ್ದೀರೋ ಇಲ್ವೋ, ಕೊಳಪಟ್ಟಿ ಕಂಠಪಟ್ಟಿ ಹಾಕಿದ್ರೋ ಇಲ್ವೋ, ಕೈ ಬಳೆ ತೊಟ್ಟಿದ್ರೋ ಇಲ್ವೋ, ಒಳ್ಳೆ ಸೀರೆ ಉಟ್ಟಿದ್ರೋ ಇಲ್ವೋ, ಒಳ್ಳೆ ಡ್ರೆಸ್ ಮಾಡಿದ್ರೋ ಇಲ್ವೋ, ಇದು ಯಾವುದು ಮುಖ್ಯ ಅಲ್ಲ. ನಗೋದು ಒಂದು ಕಲ್ತ್ಕೊಂಬಿಡಿ, ಇನ್ನು ಉಳಿದಿರೋದೆಲ್ಲ ಗೌಣ. ನಗೆ ನಮ್ಮ ಜೀವನದಲ್ಲಿ ಕೊಡುವಂಥ ಶ್ರೇಷ್ಠ ಆಭರಣ ಯಾವುದು ಅಂತಂದರೆ, ಇಟ್ ಈಸ್ ದಿ ಗ್ರೇಟೆಸ್ಟ್, ಮೋಸ್ಟ್ ಸೇಕ್ರೆಡ್, ಬ್ಯೂಟಿಫುಲ್ ಆರ್ನಮೆಂಟ್ ದಟ್ ಎ ಮ್ಯಾನ್ ಕ್ಯಾನ್ ವೇರ್. ಅಂದರೆ ಒಂದು ಮನುಷ್ಯ ವ್ಯಕ್ತಿತ್ವವನ್ನು ತನ್ನ ಅಪಾರವಾಗಿರ್ತಕ್ಕಂಥ ನಗೆಯಿಂದ ತುಂಬಿದರೆ ಅವನ ಜೀವನ, ಅಂಥ ಮನುಷ್ಯ ಯಾವ ಆಭರಣವನ್ನು ತೊಟ್ಕೋಬೇಕಾಗಿಲ್ಲ. ಅವನಿದ್ದಂಗಿದ್ದರೆ ಸಾಕು. ಅವನು ಸೆಣಕಲಾಗಿದ್ದರೂ ಏನು ಚೆನ್ನಾಗಿ ಅವನು ಬಿಲಪ್ ನಕ್ಕರೆ ಹೆಂಗಿರುತ್ತಾಯ ಅಂತ ನಾವು ಹೇಳ್ತೀವಿ. ಯಾಕೆ ಅಂದರೆ ನಗೆಯೇ ನಾವು ನಮ್ಮ ಜೀವನದಲ್ಲಿ ತೊಡಬಹುದಾದಂತಹ ಶ್ರೇಷ್ಠ ಆಭರಣ ಯಾವುದು ಅಂತಂದರೆ ನಗೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನಗ್ತಾ ಇರಬೇಕು. ನಗೆಯ ಬಗ್ಗೆ ಕೆಲವು ಶ್ರೇಷ್ಠ ಮಾತುಗಳಿದೆ. ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಸ್ಮೈಲ್ ಈಸ್ ಎ ಗಿಫ್ಟ್ ಅಂತ ಇದೆ ನೋಡಿ. ಏನಾದರೂ ಮದುವೆ ಇದರಲ್ಲಿ ಎಲ್ಲ ಕೊಡ್ತಾ ನಮಗೆ ಗಿಫ್ಟನ್ನು ಕೊಡ್ತಾರೆ, ದಾನ ತಗೊಳ್ಳಿ ಅಂತೇಳಿ.
ಆದರೆ ನಮ್ಮ ಜೀವನದ ವಿಷಯಕ್ಕೆ ಬಂದರೆ ಅತ್ಯಂತ ವರ ಯಾವುದು, ದೇವರು ನಮಗೆ ಕೊಟ್ಟಿರುವಂಥ ವರ, ಶ್ರೇಷ್ಠ ವರ ಯಾವುದು ಅಂದರೆ ನಗೆ. ಅದು ಭಗವತ್ ಕರುಣೆ. ಒಂದು ಮಗು 400 ಸಾರಿ ನಗುತ್ತಂತೆ ದಿವಸಕ್ಕೆ. ನಮ್ಮ ಮೊಮ್ಮಗಳು ಇಲ್ಲಿ ಓಡಾಡ್ತಿರ್ತಾಳೆ, ಇಲ್ಲಿ ನೋಡಿ, ಅವಳಿಗೇನು ಈ ಜಗತ್ತು ಡಾಕ್ಟ್ರು ಮಾತಾಡಿದ್ರೆ, ಬಿಲಪ್ಪ ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡಿದ್ರೆ ಇದೇನೂ ಬೇಕಾಗಿಲ್ಲ. ಅದಕ್ಕೆ ಕುಣಿಯೋದು, ಕುಪ್ಪಳಿಸೋದು, ಇಲ್ಲಿ ಅಲ್ಲಿಗಾರೋದು, ಅಲ್ಲಿ ಚಿಂಗಾರೋದು, ಅದಕ್ಕೆ ಬಿಸಾಕೋದು. ಬಂಗಾರನೇ ಕೊಡು, ಈ ಕಡೆ ಒಂದು ಗಳಿಗೆ ನೋಡುತ್ತೆ, ಬಿಸಾಕುತ್ತೆ. ಬಟ್ಟೆನೇ ಕೊಡು, ಒಳ್ಳೆ ಬಟ್ಟೆನೇ ಕೊಡು, ಅದು ಆ ಕಡೆ ಬಿಸಾಕುತ್ತೆ. ಯಾವುದೂ ಇಲ್ಲ. ನಿರ್ಲಿಪ್ತತೆ ಅಂದರೆ ಡಿಸೈರ್ಲೆಸ್ನೆಸ್. ಆ ನಿರ್ಲಿಪ್ತತೆ ಅನ್ನುವಂಥ ಭಾವನೆ ನಮ್ಗೆ ಯಾವಾಗ ಬರುತ್ತೆ ಅಂತಂದರೆ, ಯಾವುದೇ ಪದಾರ್ಥದ ಬಗ್ಗೆ ಮೋಹರಹಿತರಾಗಿದ್ದರೆ, ನಾವು ಯಾವುದೇ ಮೋಹ ಇಲ್ಲದೆ ಇದ್ದರೆ ಆಗ ನಾವು ಅತ್ಯಂತ ಉಲ್ಲಾಸವಾಗಿರ್ತೀವಿ. ಮಗು ಯಾಕೆ ಅಷ್ಟು ಉಲ್ಲಾಸವಾಗಿರುತ್ತೆ ಅಂದರೆ, ಅದಕ್ಕೆ ಯಾವ ತಾರತಮ್ಯ ಇರೋಲ್ಲ ಜೀವನದಲ್ಲಿ. ಇದ್ರು ಬೇಕು, ಇವ್ರು ಬೇಡ ಅನ್ನುವಂಥದ್ದಿರಲ್ಲ. ಯಾರ ಜೊತೆಗೆ ಜಗಳ ಆಡುತ್ತೋ ಅವ್ರ ಜೊತೆಗೇ ತಕ್ಷಣವೇ ಸ್ನೇಹ ಮಾಡುತ್ತೆ. ಇಟ್ ಕಾಂಪ್ರಮೈಸಸ್. ಆ ಸ್ವಭಾವ ದೊಡ್ಡವರಾದಾಗ ಅವ್ರು ಹೇಳಿದರು ಒಂದು ಮಾತು, ಅಹಂಕಾರ, ಸ್ವಾರ್ಥ. ಈ ದೊಡ್ಡ ಗೋಡೆ ಇದೆಯಲ್ಲ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಫುಲ್ ಆಫ್ ಕಾಂಪ್ರಮೈಸ್. ಆದರೆ ನಮಗೆ ಸಾಧ್ಯನೇ ಇಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅವನಿಗೇನೇನು ಸರ್, ಅವನಿದೆ, ನಾನು ತಲೆ ತೆಗ್ಸೋಕ್ಕಾಗಲ್ಲ, ಸಾಧ್ಯ ಇಲ್ಲ ಸರ್, ನೀವು ರಾಜೀನಾಮೆ ಮಾಡಿ ಏನಾರು ಮಾಡಿ ಕೇಸ್ ನಡೆಸೋಗಿ ಅಂಥೇಳಿ. ನಡೀದಲ್ಲೇ ಏನು ಮಾಡೋದು, ಕೇಸು ನಡೆದೇ ನಡೆಯುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ಮೈಲ್ ಈಸ್ ಎ ಗಿಫ್ಟ್. ನಮಗೆ ಬರ್ಬೋದಾದಂತಹ ಎಲ್ಲ ಸಂಪತ್ತುಗಳಲ್ಲಿ ನಗೆ ಅನ್ನುವಂಥ ಒಂದು ವರ ನಮಗೆ ಬಂದರೆ ಅದು ಭಗವದ್ ಕರುಣೆ, ಭಗವತ್ ಪ್ರಸಾದ ಅಂತ ನಾವು ಸ್ವೀಕರಿಸಬೇಕು. ಇನ್ನೂ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಕನ್ನಡದ ಕವಿಗಳು. ಅದಕ್ಕೆ ನಕ್ಕರೆ ಅದೇ ಸ್ವರ್ಗ. ಎಷ್ಟು ಒಂದೇ ಲೈನು, ದೊಡ್ಡದಲ್ಲ. ಇನ್ಯಾವುದಕ್ಕೆ ನೀನು ಆಸ್ತಿ ಇದ್ದರೆ ನೀನು ಸ್ವರ್ಗದಲ್ಲಿ ಇರ್ತೀಯ, ಅದಕ್ಕೆ ಹೇಳಲಿಲ್ಲ. ನಕ್ಕರೆ ಅದೇ ಸ್ವರ್ಗ. ಇಫ್ ಯು ಕ್ಯಾನ್ ಸ್ಮೈಲ್, ದಟ್ಸ್ ಹೆವನ್. ಇಟ್ಸ್ ಹೆವನ್ಲಿ. ಎವ್ರಿ ಸ್ಮೈಲ್ ಈಸ್ ಹೆವನ್ಲಿ. ನಾವು ನಗುವಂಥ ಪ್ರತಿಯೊಂದು ನಗೆ, ಆ ನಗೆಯ ಕ್ಷಣ ಅದು ಸ್ವರ್ಗೀಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ನಗ್ತಾ ಇರಬೇಕು. ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ, ನಾನು ಹೇಳ್ತೀನಿ ಈಗ, ಕೇಳಿ ಇದನ್ನು ಗಟ್ಟು ಮಾಡಿ. ನಕ್ಕು ನಲಿಯಲೇಬೇಕು ನಕ್ಕೊಲಿವ ಮುಕ್ಕಣ್ಣ. ನಕ್ಕು ನಲಿಯಲೇಬೇಕು ನಕ್ಕೊಲಿವ ಮುಕ್ಕಣ್ಣ. ಮುಕ್ಕಣ್ಣ ಅಂದರೆ ಶಿವ. ಅವ್ರು ಹೇಳಿದರು, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸನ್ನೇ ತಗೊಂಡು ಯಾವುದು ಸ್ಥಿತಿ, ಯಾವುದು ಲಯ ಅನ್ನುವಂಥ ವಿಷಯವನ್ನು ನಮಗೆ ತಿಳಿಸ್ಕೊಟ್ರು. ನಮ್ಮ ಶರೀರದಲ್ಲೇ ಇದೆ ಅನ್ನೋವಂಥದ್ದು. ನಕ್ಕು ನಲಿಯಲೇಬೇಕು ನಕ್ಕೊಲಿವ ಮುಕ್ಕಣ್ಣ. ದುಃಖಿಸಲು ಸಾವು ತಪ್ಪುವುದೇ, ಇರುವನಕ ನಕ್ಕವನೇ ಜಾಣ ಸರ್ವಜ್ಞ. ಇರುವನಕ ನಕ್ಕವನೇ ಜಾಣ ಸರ್ವಜ್ಞ. ಇರುವನಕ ನಕ್ಕವನೇ ಜಾಣ ಸರ್ವಜ್ಞ. ಇದನ್ನು ನಾವೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು, ಸದಾ ಸನ್ಮುಖಿಗಳಾಗಿರ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಹೇಳೋದಾದರೆ, ಸ್ಮೈಲ್, ನಗು, ಅಸನ್ಮುಖಿಯಾಗಿರು. ಸ್ಮೈಲ್, ಯು ಆರ್ ನಿಯರರ್ ಟು ದಿ ಗಾಡ್ ಮೋರ್ ದೆನ್ ಯುವರ್ ಪ್ರೇಯರ್ಸ್. ಹಸನ್ಮುಖಿಯಾಗಿರು, ನಗ್ತಾ ಇರು. ನೀನು ದೇವರ ಸಾಮೀಪ್ಯದಲ್ಲಿ ನಿನ್ನ ಪ್ರಾರ್ಥನೆಗಿಂತಲೂ ಬೇಗ ಮುಟ್ತೀಯ ದೇವರನ್ನು. ಯು ಆರ್ ನಿಯರರ್ ಟು ದಿ ಗಾಡ್ ಮೋರ್ ದೆನ್ ಯುವರ್ ಪ್ರೇಯರ್ಸ್. ನಾನು ಪೂಜೆ ಮಾಡಿದೆ, ಮೆಡಿಟೇಷನ್ ಮಾಡಿದೆ, ಅಂತರ್ಮುಖಿ ಆದೆ, ಏನು ಬೇಡ ಕಣಯ್ಯ, ನಗು ಬರಬೇಕಾದ್ರೆ. ನನಗೂ ಹಂಗೆ ಅನಿಸಿತ್ತು. ನಾನು ಇದಕ್ಕೆ ತೊಗೊಂಬಿಟ್ಟೆ. ಹ್ಯೂಮರ್ ಕ್ಲಬ್ ಅಂತ ಇತ್ತು ಬೆಂಗಳೂರಿನಲ್ಲಿ. ಹ್ಯೂಮರ್ ಕ್ಲಬ್ಗೆ ಸೇರಿದೆ. ನಗ್ತಾ ಇರಬೇಕು ಅಂತಂದು. ನಾನು ಹೆಂಗೆ ನಗದು ಅಂತ ಒಬ್ಬ ದುಃಖಿ ಬಂದುಬಿಟ್ರು. ಒಂದು ದಿವಸ ಹ್ಯೂಮರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೈಕೋರ್ಟ್ನಲ್ಲಿ. ನಗುವಿನ ಬಗ್ಗೆ ಒಂದು ಮಾತು 1 ಗಂಟೆ ಅವಕಾಶ ಕೊಟ್ಟಿದ್ದಾರೆ.
ಆವಾಗ ನಾನು ನಗುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಲೇಡಿ ಎದ್ದು ಬಂದರು ನನ್ನ ಹತ್ರ. ಆ ನಗುವಿನ ಬಗ್ಗೆ ಹೇಳಿ ಸದಾ ನಗ್ತಾ ಇರಬೇಕಂದ್ರೆ ನಿದ್ದೆಗಳಿಗೆ ತೆಗೆದ್ರು ಈ ಕಡೆಯಿಂದ ಜಾಕೆಟಿಂದ ಹಿಂಗೆ ನಿದ್ದೆಗಳು. ನಾನೆಂಗೆ ನಗದು ಸರ್ ಹೇಳಿ ಅಂತ. ನಾನೆಂಗೆ ನಗದು ಹೇಳಿ ಸರ್, ನೀವು ನಗ್ತಾ ಇರ್ಬೇಕು ಸರಿ, ನಾನೆಂಗೆ ನಗದು ಹೇಳಿ, ನನಗೆ ಕಷ್ಟ ಇದೆಯಲ್ಲ. ಒಬ್ಬ ಆಫೀಸ್ನಲ್ಲಿ ಕೂತಿದ್ದಾನೆ, ಎಲ್ಲ ಸ್ನೇಹಿತರನ್ನು ಕುಡ್ಸ್ಕೊಂಡು, ಗಂಡಸರು ಹೆಂಗಸರುಗಳು ಎಲ್ಲ ಕೆಲಸಗಾರರು ಕೂತಿದ್ದಾರೆ. ಯಜಮಾನ ಬಂದಿಲ್ಲ, ಮ್ಯಾನೇಜರ್ ಅವತ್ತು ಬಂದಿಲ್ಲ. ಆರಾಮಾಗಿ ಹೊಡಿತಾ ಇದ್ದಾನೆ. ನಗ್ತಾ ಇರ್ಬೇಕ್ರಿ, ಯಾವಾಗಲೂ ನಗ್ತಾ ಇರಬೇಕು ಅಂತ. ಆ ಸಹಪಾಠಿಗಳ ಜೊತೆಗೆ ಹಂಗೆ ಹೇಳ್ತಾ ಇರ್ಬೇಕಾದ್ರೆ ಅವನು ಬಂದುಬಿಟ್ಟಿದ್ದಾನೆ. ಮ್ಯಾನೇಜರ್ ಯಜಮಾನ ಬಂದಿದ್ದಾನೆ. ಬಂದ ತಕ್ಷಣ ಎಲ್ಲ ಅವ್ರವ್ರ ಸೀಟಿಗೆ ಹೋಗಿ ಕೂತಿದ್ದಾರೆ. ಒಳಗೆ ಚೇಂಬರ್ಗೆ ಹೋಗಿದ್ದಾನೆ. ಚೇಂಬರ್ಗೆ ಹೋಗಿ ಅವನ್ನ ಕರೀರಿ ಇಲ್ಲಿ ಅಂತ ಹೇಳಿದ್ದಾರೆ. ಅವನಿಗೆ ತಗೋ ಈ ಚೀಟಿ, ನಗು ಈಗ ಅಂದಂತೆ. ಹೆಂಗೆ ನಗದು? ಯಾಕೆ ಅಂದರೆ ಅದರಲ್ಲಿ ಬರೆದಿತ್ತಂತೆ ಯು ಆರ್ ಡಿಸ್ಮಿಸ್ ಫ್ರಮ್ ಸರ್ವೀಸ್ ಅಂತ. ನಗಪ್ಪ, ಈಗ ನಗು. ಅದಕ್ಕೋಸ್ಕರ ಮಂಕುತಿಮ್ಮನ ಕಗ್ಗವನ್ನು ನಾವು ಓದ್ಕೋಬೇಕು. ಯಾಕೆಂದರೆ ಯಾರು ಶಿವೆನೋ, ಯಾರು ಪಾರ್ವತಿನೋ ಅವಳೇ ಚಂಡಿ, ಅವಳೇ ಚಾಮುಂಡಿ, ಅವಳೇ ಮಹಾಕಾಳಿ, ಅವಳೇ ಕಾಳಿ. ಚಾಮುಂಡಿಗೂ ಚಂಡಿಗೂ ಪಾರ್ವತಿಗೂ ಶಿವೆಗೂ ನಮ್ಮ ಉಗ್ರ ರೂಪಕ್ಕೂ ನಮ್ಮ ಸೌಮ್ಯ ರೂಪಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಇದನ್ನು ಅರ್ಥ ಮಾಡಿ ಒನ್ನೆಸ್ ಅಂತ ಹೇಳಿದ್ರು. ಕೊನೆಗೆ ಒನ್ನೆಸ್, ಐ ಆಮ್ ನಾಟ್ ಸಪ್ರೇಟ್. ನಾನು ವಿಭಿನ್ನವಾದಂಥವನಲ್ಲ, ನಾನು ಎಲ್ಲರೂ ಜೊತೆ. ಅದನ್ನೇ ಥಿಯಾಸಫಿಯ ಎಂಟೈರ್ ಫಿಲಾಸಫಿ ಏನಂದರೆ, ನೀನು ಜಗತ್ತಿನ ಅಣುವಿನಲ್ಲೂ ಕೂಡ ನಿನ್ನ ಸಂಬಂಧ ಇದೆ ಕಣಯ್ಯ, ಜಾತಿಯಿಂದ ಸಂಬಂಧ ಅಂತ ಹೇಳ್ತಾರೆ. ಇನ್ಯಾರು ಹೋದರೆ, ಇನ್ನು ಡೆಲ್ಲಿಗೆ ಹೋಗಿದೆ ಅಂತಂದರೆ ಕರ್ನಾಟಕದವ್ನು ಸಿಕ್ಕರೆ ಕನ್ನಡ ಮಾತಾಡ್ತಾನಲ್ಲ, ಆ ರೀತಿ ನಾವು ಸಾರ್ ನಾನು ಕನ್ನಡಿಗ ಸಾರ್ ಅಂದ್ಬಿಡ್ತೀವಿ. ಹೊರದೇಶಕ್ಕೆ ಹೋದರೆ ನಾನು ಇಂಡಿಯಾದವನು ಸರ್ ಅಂದರೆ ಆ ರೀತಿ ಸಂಬಂಧ ಕಲ್ಪಿಸ್ಕೊಳ್ತೀವಿ. ಮನುಷ್ಯ ಯಾವಾಗಲೂ ನಿಯರ್ನೆಸ್, ನಾನು ನಿನಗೆ ಹತ್ತಿರವಾದವನು ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಅವರ ಸರ್, ಓ ನಿಮ್ಮ ಸೊಸೆನಾ? ಹೌದು ಅಂದರೆ ಹತ್ರ ಬರ್ತಾರೆ ಅನ್ನೋದಕ್ಕೆ ಇದು ಮನುಷ್ಯನ ಸ್ವಭಾವ. ಅದರಿಂದ ನಕ್ಕು ನಲಿಯಲೇಬೇಕು, ನಕ್ಕು ಅಲಿಯುವ ಮುಕ್ಕಣ್ಣ, ದುಃಖಿಸಲು ಸಾವು ತಪ್ಪುವುದೇ, ಇರುವನಕ ನಕ್ಕವನೇ ಜಾಣ ಸರ್ವಜ್ಞ. ಇದನ್ನೂ ಬಿಟ್ಬಿಡೋಣ. ಈಗ ನಾನು ಮಂಕುತಿಮ್ಮನ ಕಗ್ಗಕ್ಕೆ ಹೋಗ್ತೀನಿ. DVG ಅವರು ಏನು ಹೇಳ್ತಾರೆ? ನಗುವು ಸಹಜದ ಧರ್ಮ, ವೆರಿ ನ್ಯಾಚುರಲ್ ಅಂತೆ. ಅದಕ್ಕೆ ನಾನು ಹೇಳಿದೆ, ಮಗುವಿಗೆ ಯಾರು ಕಲಿಸ್ತಾರೆ? ನಗು ಕಲಿಸ್ತಾರೆ. ಏನಂದರೆ ಅದಕ್ಕೆ ಅಹಂಕಾರ ಇನ್ನೂ ಬಂದಿಲ್ಲ. ಆ ಏಜ್ ಬರೋವರೆಗೂ ನೀವೇನಾದ್ರೂ ಗಿಫ್ಟ್ ತಂದು ಕೊಟ್ರಿ ಅಂತಂದರೆ, ಕೊಡು, ನಾನೇ ಕೊಟ್ಟಿರೋದಲ್ಲ ಗಿಫ್ಟು, ಕೊಡು ವಾಪಸ್ಸು ಅಂತಂದರೆ ನಂದು ಅಂದ್ಬಿಡುತ್ತೆ ಅದು ಮಗ. ಯಾಕೆಂದರೆ ಅಷ್ಟು ಬೇಗ ನಂದನ್ನು ಮಾಡ್ಕೊಂಬಿಡುತ್ತೆ. ಅದು ಅಹಂಕಾರ ಅನ್ನೋದು ಆ ರೀತಿ ಬೆಳೆಸುತ್ತೆ. ಮತ್ತು ಬುದ್ಧಿಯಿಂದ ಅಹಂಕಾರ ಬೆಳೆಸ್ತೀವಿ, ಆಮೇಲೆ ಶಕ್ತಿಯಿಂದ ಅಹಂಕಾರ ಬೆಳೆಸ್ತೀವಿ, ಮೈಯೆಲ್ಲ ಅಹಂಕಾರ ತುಂಬಿಕೊಳ್ಳುತ್ತೆ. ಎಂದೋ ಒಂದಿನ ತಿರುಗಿ ನೋಡ್ತೀವಿ, ಅದನ್ನು ತೆಗಿಯೋಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಜಾತಿಯ ಆಧಾರದ ಮೇಲೆ ಅಹಂಕಾರ, ಧರ್ಮದ ಆಧಾರದ ಮೇಲೆ ಅಹಂಕಾರ, ಹುಟ್ಟಿದ ಸ್ಥಳದ ಮೇಲೆ ಅಹಂಕಾರ, ಲಿಂಗ ತಾರತಮ್ಯದ ಅಹಂಕಾರ, ಅಹಂಕಾರ 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 ಅಹಂಕಾರ, ನಾನು ಇದನ್ನು ಹೋಗಬೇಕು. ನಗುವು ಸಹಜದ ಧರ್ಮ, ವೆರಿ ನ್ಯಾಚುರಲ್ ಅಂತೆ. ಮನುಷ್ಯನಿಗೆ ಸಹಜವಾದ ಧರ್ಮ ಯಾವುದು ಅಂದರೆ, ಆಚರಣೆ ಯಾವುದು ಅಂದರೆ ನಗು. ನಗಿಸುವುದು ಪರಧರ್ಮ. ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ. ಗಿವ್ ಹ್ಯಾಪಿನೆಸ್ ಟು ಅದರ್ಸ್. ಐಸೆ, ನೀನು ಇನ್ನೊಬ್ಬರಿಗೆ ಸಂತೋಷ ಕೊಡೋದ್ರಿಂದ ನಿನ್ನ ಸಂತೋಷ ಹೆಚ್ಚಾಗುತ್ತೆ, ಇನ್ನೊಬ್ರಿಗೆ ದುಃಖ ಕೊಡೋದ್ರಿಂದ ಅಲ್ಲ. ಐ ಆಮ್ ವೆರಿ ಹ್ಯಾಪಿ ಟುಡೇ. ನಾನಿವತ್ತು ತುಂಬ ಸಂತೋಷ ಆಗಿದೆ. ಯಾಕೆ ಅಂತಂದರೆ ಸಂತೋಷವನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಕರೀತಾರೆ ಅದಕ್ಕೆ. ಹಂಚಿ ಉಣ್ಣುವ ಮನೋಧರ್ಮ ಅಂತ. ನಾನೊಬ್ಬನೇ ಖುಷಿಯಾಗಿದ್ದರೆ ಸಾಲದು,
ನನ್ನ ಸ್ನೇಹಿತರ ಜೊತೆಗೆ, ಸಹಪಾಠಿಗಳ ಜೊತೆಗೆ, ಸಹಜೀವಿಗಳ ಜೊತೆಗೆ ನಾನು ನನ್ನ ನೋವನ್ನು, ನನ್ನ ಸಂತೋಷವನ್ನು, ನನ್ನ ಖುಷಿಯನ್ನು ಹಂಚ್ಕೋಬೇಕು. ದ್ಯಾಟ್ಸ್ ವಾಟ್ಸ್ ಹ್ಯಾಪ್ನಿಂಗ್. ಈ ಸತ್ಸಂಗದ ಲಾಭ ಏನು ಅಂತಂದರೆ ಸಂತೋಷವನ್ನು ನಾವು ಹಂಚ್ತೀವಿ, ಶ್ರೇಷ್ಠ ಚಿಂತನೆಯನ್ನು ಹಂಚ್ತೀವಿ. ಅದಕ್ಕಾಗಿ ಈ ಸಂತೋಷ ನಮಗೆ ಬರುತ್ತೆ. ಅದಕ್ಕೆ ಸೊ ಇನ್ನು ವೈಜ್ಞಾನಿಕವಾಗಿ ನೋಡೋಣ, ಯಾಕೆ ನಗಬೇಕು ಅನ್ನೋದು. ಇದು ನಮ್ಮ ಸಾಹಿತಿಗಳು, ನಮ್ಗೆ ಅನುಭವಿಗಳು ಏನು ಹೇಳೋಗಿದ್ದಾರೋ ಅದನ್ನು ನಾನು ನೋಡ್ತಾ ಇದ್ದೇನೆ. ಎಂಡಾರ್ಫಿನ್ ಅಂತ ಇಲ್ಲಿ ಡಾಕ್ಟ್ರ್ ಇದ್ದಾರೆ. ಒಂದು ಎನ್ಸೈಮ್ ಅದು, ಅಂದರೆ ನಾವು ಜೊಲ್ರಸ ಅಂತ ಹೇಳ್ತೀವಿ. ಜೊಲ್ರಸ ಉಂಟಾಗ್ತಿದ್ರೆ ನೋಡಿ, ಅದು ದೇವ್ರದ್ದು. ಕಣ್ಣಿಗೆ ಏನಾದ್ರು ಧೂಳು ಬಿತ್ತು ಅಂದರೆ ಕಣ್ಣೀರು ಸಹಜವಾಗಿ ಬರುತ್ತೆ. ಸಂತೋಷ ಆದಾಗಲೇ ಬರೋ ಕಣ್ಣೀರೇ ಬೇರೆ, ಅದು ಬೇರೆ ಕಡೆ ಬರುತ್ತೆ. ದುಃಖ ಆದಾಗ ಬರೋ ಅಂಥ ಕಣ್ಣೀರೇ ಬೇರೆ ಅಲ್ವಾ? ಕಣ್ಣೀರು ಯಾರು ತಯಾರು ಮಾಡಿದ್ರು? ಡಾಕ್ಟ್ರ್ ಹತ್ರ ಹೋದ್ರೆ ಏನು ಕೊಡ್ತಾರೆ? ಐ ಡ್ರಾಪ್ಸ್ ಹಾಕು, ಐ ಡ್ರಾಪ್ಸ್ ಹಾಕು ಅಂತ. ಕಣ್ಣಿಗೆ ಇನ್ನೇನು ಒಡಕಲ್ಲ, ಡ್ರಾಪ್ಸೇ ಹಾಕಬೇಕು. ಸರ್ಜಿಕಲ್ ಇಂಟರ್ವೆನ್ಷನ್ ತುಂಬ ಕಮ್ಮಿ, ಅದು ಡ್ರಾಪ್ಸಿಂದನೇ ಕ್ಯೂರ್ ಮಾಡಬೇಕದು. ಆದರೆ ನಮ್ಮ ಪ್ರಕೃತಿ ಎಷ್ಟು ಸಹಜವಾಗಿ ಸೃಷ್ಟಿ ಮಾಡಿಬಿಟ್ಟಿದೆ. ನಮ್ಮ ಕಣ್ಣಲ್ಲೇ ನೀರಿದೆ, ಅತ್ತಾಗ ಒಂಥರ ಬರುತ್ತೆ, ನೋವು ನಮಗೆ ಸಂತೋಷವಾದಾಗ ಇನ್ನೊಂದು ಥರ ಬರುತ್ತೆ, ಧಾರಾಳವಾಗಿ ಕಣ್ಣೀರು. ನನಗೆ ದುಃಖ, ನನ್ನ ಕಣ್ಣೀರು ತಡ್ಕೊಳಕ್ಕಾಗಿಲ್ಲ ಅಂತ ನಾನು ಹೇಳ್ತೀನಲ್ವಾ. ಎಷ್ಟೋ ಸಾರಿ ನಾವು ಹಿಂಗೆ ಹೇಳ್ತೀವಿ. ಅತ್ತಾಗ ಸತ್ತಾಗ ಆಗುವಂಥ, ನನಗೆ ನೋವಾದಾಗ ಬಗೆಯಾದಂತಹ ವಿಚಾರಗಳು ಅದರಲ್ಲಿ ಇರುತ್ತೆ. ಇದು ನಿಷಿದ್ಧ. ಪ್ರಕೃತಿ ಅನ್ನೋದು ಅಷ್ಟು ಸೊಗಸಾಗಿ ನಮಗೆ ಪರಿಹಾರವನ್ನು ಕೊಟ್ಟಿದೆ. ಕಿವಿನಲ್ಲಿ ತಕ್ಕಬೇಕು ಅಂತ ಹೇಳ್ತೀವಿ, ಗುಗುಣೆ ಅಂತ ಹೇಳ್ಕೊಂತೀವಿ. ಅದು ಹೆಂಗಾಗಿದೆ ಅಂದರೆ ನೇಚರ್ ಚಿಕಿತ್ಸೆ ಮಾಡಿದೆ. ಅದು ಬಾಯಿನಲ್ಲಿ ಜೊಲ್ರಸ, ಅಬ್ಬಬ್ಬಾ ಹೆಂಗೆ ಜೊಲ್ ಸುರಿಸ್ತಾನೆ ನೋಡೋದು, ನೋಡಿ ಅದೇ ಕೇಸರಿ ಬಾತ್ ನೋಡಿ ಜೊಲ್ ಸುರಿಸ್ತಾ ಇದ್ದಾನೆ ಅಂತ ಹೇಳ್ತೀವಲ್ಲ. ನಾನು ನೀವು ಅಂತಲ್ಲ, ಯಾರೇ ಆದ್ರೂ ಅದು ಪೂರ್ತಿ ತಿಳುವಳಿಕೆ ಇರೋರು ಅದನ್ನು ನೋಡಿದ್ರೆ ಕೇಸರಿ ಬಾತ್ ಜೊಲ್ ಸುರಿಯುತ್ತೆ. ಯಾಕೆಂದರೆ ಅದು ಸಹಜವಾಗಿ ಬಂದಿರತಕ್ಕಂಥದ್ದು. ಧೈರ್ಯ, ಪಚನ ಕ್ರಿಯೆ. ನೀವು ಮಲಗಿರ್ತೀರಿ, ನೀವು ತಿಂದಿರೋ ಆಹಾರನ ಕರಗಿಸೋದು ಯಾರು? ಸೊ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರಕೃತಿ ಎಷ್ಟು ಕರುಣಾಮಯಿ. ನಮಗೆ ಈ ಶರೀರದಲ್ಲೇ ಎಷ್ಟೊಂದು ವ್ಯವಸ್ಥೆಯನ್ನು ನಾವು ಮಾಡಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಎಂಡಾರ್ಫಿನ್ ಅನ್ನುವಂಥದ್ದು ಒಂದು ರಸ, ಅದು ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿಬಿಡುತ್ತೆ. ನಮ್ಮ ಮಾಂಸಖಂಡಗಳು ಏನಿದೆಯಲ್ಲ ಅದು ನಕ್ಕಾಗ ಈ ಕಡೆನೂ ನಮ್ಮಪ್ಪ ನಗರಂತೆ ನಾಟಕ ನೋಡಿ ಪಕ್ಕದವನಿಗೆ ಹೊಡೆದು ಬಿಟ್ಟಿದ್ದಾರೆ ತೊಡಿಗೆ ಅಂತ ನಗ್ತಾ ಇದ್ದಾರೆ. ಅವ್ರಿಗೆ ನಾಟಕ ನೋಡ್ತಾ ಇದ್ದಾರೆ, ತಲ್ಲೀನರಾಗಿದ್ದಾರೆ. ಪಕ್ಕದವನಿಗೆ ಅಯ್ಯೋ ಏನು ಹಿಂಗೆ ಹೊಡಿತೀಯಲ್ಲ ಅಂತ ಸುಮ್ಕಿರೋಕ್ಕಾಗಲ್ವೇ ಅಂತ ಹೇಳಿದ್ರಂತೆ. ಅಂದರೆ ತಲ್ಲೀನತೆ ಅಂತ ಹೇಳ್ಕೊಂಡು ಹೆಂಗೆ ನಗ್ತೀವೋ ನಮಗೆ ಗೊತ್ತಿಲ್ಲ. ಅಪ್ಪ ಸಾಕು ಸುಮ್ಕಿರಪ್ಪ, ನಾನು ಮೈ ಮೇಲೆ ದೇವ್ರು ಬಂದಂಗೆ ಮಾಡ್ತಿದ್ದೆ. ನಮ್ಮಮ್ಮ ನಮ್ಮ ಅತ್ತೆ ಅಂದರೆ ಎಲ್ಲ ಬರ್ತಾಯಿದ್ರು, ಬಿಲಪ್ಪ ಹೆಂಗೆ ಮಾಡ್ತಾರೆ ನೋಡು ಅಂತ ಹೇಳ್ತಾ ಇದ್ರದು. ಬೂತನ್ನೋ ನಮ್ಮ ಊರ್ದೇರನೋ ಕರಿಯಮ್ಮ ಅಂಥೇಳಿ ಅದು ಮೈ ಮೇಲೆ ಬಂದಂಗೆ ಹೆಂಗೆ ಮಾಡ್ತಾನೆ ಪೂಜಾರಿ, ಹೆಂಗೆ ಮಾಡ್ತಾನೆ ಕುಣಿತಾನೆ ಅನ್ನೋ ಅಂಥದ್ದು ನೋಡಿದ್ರೆ ಅದನ್ನು ಅನುಕರಿಸಿದರೆ ಅವರು ಸಂತೋಷ ಪಡ್ತಾಯಿದ್ರು, ನೋಡ್ತಾಯಿದ್ರು. ಆ ತಾಯಂದಿರು ಸಂತೋಷ ಪಡ್ತಾಯಿದ್ರು. ಅದಕ್ಕೆ ಇಟ್ ಪ್ರೊಡ್ಯೂಸಸ್ ಆ ಮಸಲ್ಸ್. ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಅದು ಎಂಡಾರ್ಫಿನ್ ಅನ್ನೋ ಅಂಥ ಒಂದು ಎಂಜೈಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ನಮಗೆ ಅತ್ಯಂತ ಸಂತೋಷದಾಯಕವಾಗಿರುತ್ತೆ, ನಮ್ಮ ಜೀವನಕ್ಕೆ ಉಲ್ಲಾಸವನ್ನು ಕೊಡುತ್ತೆ. ಅದು ಆದರೆ ಭಯದಿಂದ ಕೈ ಕಟ್ಕೊಂಡಿರೋ ಅಂಥದ್ದು ಭಯಾನಕ, ಬೀಭತ್ಸ, ಎಷ್ಟು ರಸಗಳಿದೆ. ಆ ಎಲ್ಲ ರಸಗಳಲ್ಲಿಯೂ ಮನುಷ್ಯ ಜೀವನದಲ್ಲಿ ಶೃಂಗಾರ ರಸ, ಹಾಸ್ಯ ರಸ ಅತ್ಯಂತ ಶ್ರೇಷ್ಠವಾದ. ಶೃಂಗಾರ ರಸನೂ ಭಾಳ ಚೆನ್ನಾಗಿರುತ್ತೆ ನೋಡಿ. ಮದುವೆಗೆ ಹೋಗಬೇಕು ಅಂತಂದರೆ ಬೆಳಿಗ್ಗೆ ಯಜಮಾನಿ ಆಗಲಿಲ್ವ ಸೀರೆ ಉಟ್ಕೊಂಡು ತಡೀರಿ ಒಂಚೂರು ಅಂತ, ಹಳೆ ಕೂದಲಾದರೆ ಬಿಳೆವಾದರೆ ಕರ್ಕಬೇಕು. ಯಾಕೆಂದರೆ ನಾನು ಮದುವೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನೋಡಿದವರು ಮುದುಕಿ ಅಂದ್ಬಿಟ್ಕ ಅಂತ, ಓಹೋ ಇನ್ನೂ ಬಣ್ಣ ಹಚ್ತಾ ಇದೆಯಾ ಅಂತೀನಿ ನಾನು. ಎಂಥ ಒಂದು ಆ ಸೌಹಾರ್ದಯುತ ವಾತಾವರಣವನ್ನು ಅದು ಕ್ರಿಯೇಟ್ ಮಾಡುತ್ತೆ. ಆ ಸಂದರ್ಭ ಅನ್ನೋ ಅಂಥದ್ದು ನಮ್ಮ ಲವಲವಿಕೆಯನ್ನು ಹೆಚ್ಚು ಮಾಡುತ್ತೆ. ಅದು ಯಾವುದಕ್ಕೆ ಸಾಧ್ಯ ಅಂದರೆ ನಗೆಗೆ ಮಾತ್ರ ಸಾಧ್ಯ. ಇಟ್ ಕೀಪ್ಸ್ ಅಸ್ ಹ್ಯಾಪಿ ಆ್ಯಂಡ್ ಹೆಲ್ತಿ.
ನಗು ಅನ್ನತಕ್ಕಂಥದ್ದು ನಮ್ಮನ್ನು ಆರೋಗ್ಯವಂತರನ್ನಾಗಿ ಇಡುತ್ತೆ ಮತ್ತು ತುಂಬ ಸಂತೋಷದಾಯಕವಾಗಿಡುತ್ತೆ. ಅದಕ್ಕಾಗಿ ನಾವು ನಗಬೇಕು. ವೈಜ್ಞಾನಿಕ ಸೊ ಈ ನಗುವಿನ ಅವರು ಹೇಳ್ತಾ ಇದ್ದರು, ನಮಗೆಲ್ಲ ಪಾಠ ಹೇಳಿಕೊಟ್ಟವರು ಅಂತ ಹೇಳಿದೆ. ನಗು ಅನ್ನೋಂಥದ್ದು ಅತ್ಯಂತ ಶ್ರೇಷ್ಠವಾದ್ದು. ಯಾಕೆ? ಅದರಲ್ಲಿ ಮೌಲ್ಯಗಳಿದೆ. ಏನೇನು ಮೌಲ್ಯಗಳಿದೆ? ಇಟ್ ಹ್ಯಾಸ್ ಸ್ಪಿರಿಚುವಲ್ ವ್ಯಾಲ್ಯೂ. ನಗು ಅಂತಂತ ಹೇಳಿದ್ರೆ ಎಲ್ಲರೂ ನಗೋಕ್ಕಾಗಲ್ಲ. ನಾನು ಹೇಳಿದೆ ನಿಮಗೆ, ನಾವು ಸಂಸಾರ ಜೀವನ ಅಷ್ಟು ಸುಲಭವಲ್ಲ, ನಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂಚೂರು ಬಿಡು ಮಾಡ್ಕೊಂಡು ನಗ್ತೀವಿ ಅಂದರೆ ನಾವು ಪುಣ್ಯವಂತರು ಅಂತ ಭಾವಿಸ್ಬೇಕು. ಇಟ್ ಹ್ಯಾಸ್ ಸ್ಪಿರಿಚುವಲ್ ವ್ಯಾಲ್ಯೂ. ಲಾಫ್ಟರ್ ಹ್ಯಾಸ್ ಸ್ಪಿರಿಚುವಲ್ ವ್ಯಾಲ್ಯೂ. ನೈತಿಕ ಮೌಲ್ಯಗಳಿದೆ. ಇಟ್ ಹ್ಯಾಸ್ ಮೆಡಿಷನಲ್ ವ್ಯಾಲ್ಯೂ. ಅದರಲ್ಲಿ ಔಷಧೋಪಚಾರದ ಮೌಲ್ಯಗಳಿದೆ. ಅದರಲ್ಲಿ ಇಟ್ ಹ್ಯಾಸ್ ಎಜುಕೇಷನಲ್ ವ್ಯಾಲ್ಯೂ. ಅದಕ್ಕೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಮೌಲ್ಯ ಇದೆ. ಅದರಿಂದ ಅದು ನಮ್ಮ ಸ್ವಭಾವವನ್ನು ಬದಲಾಯಿಸಿ ನಮಗೆ ಬೇರೊಂದು ರೀತಿಯ ಜೀವನವನ್ನು ಕೊಡುವಂಥ ಶಕ್ತಿ ನಗುವಿಗಿದೆ. ಅದಕ್ಕಾಗಿ ನಾವು ನಗ್ತಾ ಇರಬೇಕು. ಯು ಕ್ಯಾನ್ ಬಿಲ್ಡ್ ಯುವರ್ ಲೈಫ್ ಆ್ಯಸ್ ಯು ಲೈಕ್. ಅದು ನಾನು ಸಂವಿಧಾನವನ್ನು ಓದಿ ಕೇಳ್ತೀನಿ, ಆಲ್ ಆರ್ ಈಕ್ವಲ್, ಬಾರ್ನ್ ಈಕ್ವಲ್ ವಿತ್ ಈಕ್ವಲ್ ರೈಟ್ಸ್ ಅಂದರೆ ನಂಗೆ ಅದೊಂದೇ ಸಾಕು. ನಾನು ನನಗೆ ಹೈಕೋರ್ಟ್ ಜಡ್ಜ್ ಆಗಿದೆ, ಲಾಯರ್ ಆಗಿದ್ದೆ, ಲಾ ಪ್ರೊಫೆಸರ್ ಆಗಿದೆ, ಬೇಕಾದಷ್ಟು ಕೆಪಾಸಿಟಿನಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಸಿಟಿಸನ್ ಆಗಿದ್ದೀನಲ್ಲ, ಈ ಭಾರತದಲ್ಲಿ ಹುಟ್ಟಿದ್ದೀನಲ್ಲ, ಇದು ನನಗೆ ಎಷ್ಟು ಖುಷಿ ಕೊಡುತ್ತೆ. ಐ ಹ್ಯಾವ್ ಎವ್ರಿಥಿಂಗ್. ಕಾನ್ಸ್ಟಿಟ್ಯೂಷನ್ ಇಟ್ಸ್ ಮೈ ಬುಕ್. ಇಟ್ ಗಿವ್ಸ್ ಮೀ ರೈಟ್ಸ್. ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ನಾನು ನಾಗರಿಕಾಗಿಯೇ ದೊಡ್ಡ ಅಧಿಕಾರಿಗಿಂತನೂ ಖುಷಿಯಾಗಿರೋಕ್ಕೆ ಸಾಧ್ಯ ಇದೆ. ಇಫ್ ಯು ಕ್ಯಾನ್ ಆ ಆತ್ಮವಿಶ್ವಾಸವನ್ನು ನಾವು ಸಂಪಾದನೆ ಮಾಡಿದ್ರೆ, ಅದಕ್ಕಾಗಿ ನಾವು ನಗಬೇಕು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಶೈಕ್ಷಣಿಕ ಮೌಲ್ಯ ಇದೆ, ಅದಕ್ಕೆ ನೈತಿಕ ಮೌಲ್ಯವನ್ನು ಕೊಡುವಂಥ ಶಕ್ತಿ ಇದೆ, ಅದಕ್ಕೆ ನಮಗೆ ಆರೋಗ್ಯವನ್ನು ಕೊಡತಕ್ಕಂಥದ್ದಿದೆ, ಅದಕ್ಕೆ ನಮಗೆ ಬದುಕನ್ನು ಬದಲಾಯಿಸುವಂಥ ಶಕ್ತಿ ಇದೆ. ಅದಕ್ಕಾಗಿ ನಾವು ನಗಬೇಕು ಅಂತ. ಈಗ ನಾನು ತಮಾಷೆಗಳಿಗೆ ಬರ್ತೀನಿ. ಇನ್ಮೇಲೆ ನಗ್ತಾ ನಗ್ತಾ ಇರಬೇಕು. ನಗೋಕ್ಕಾದರೆ ನಗಿ, ಕಷ್ಟಪಟ್ಟು ನಗಬೇಕು ಅಂತ ಏನಿಲ್ಲ. ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಈಗ ವೃತ್ತಿನಲ್ಲಿ ಹೆಂಗೆ ಬದಲಾವಣೆ ಆಗ್ಬೋದು ಅಂದರೆ, ನನ್ನ ಒಂದು ಪ್ರತಿಯೊಂದು ಜೀವಿಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇದೆ. ದೆರ್ ಈಸ್ ಎ ಟರ್ನಿಂಗ್ ಪಾಯಿಂಟ್ ಫಾರ್ ಆಲ್ ಆಫ್ ಅಸ್. ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ, ಅದು ನಮಗೆ ತಿರುವನ್ನು ಕೊಟ್ಟಿರುತ್ತೆ. ನಾವು ಶ್ರೇಷ್ಠತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿರುತ್ತೆ. ಅದಕ್ಕೆ ನನಗೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಅದನ್ನು ಹೇಳ್ತೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನಾನು 4 ವರ್ಷ ಲಾ ಗ್ರ್ಯಾಜುಯೇಟ್ ಟ್ರೈನಿ ಅಂತ ನಾನು ಬೆಂಗಳೂರಿಗೆ ಹೋದೆ. ಆವಾಗ ಸರ್ಕಾರ 500 ರೂಪಾಯಿ ಸ್ಟೈಫಂಡ್ ಕೊಡೋದು ನಮಗೆ. ನಮ್ಮಪ್ಪ ಹೇಳಿದ್ರು, 500 ರೂಪಾಯಿ ಅಲ್ಲಯ್ಯ, 500 ರೂಪಾಯಿ ನಿನಗೆ ಆಸಕ್ಕೆ ಓದಿಯೋಕ್ಕೆ ಎಲ್ಲ ಆಗಿನೂ ಉಳಿಯುತ್ತಲ್ಲಯ್ಯ, ಹೋಗಿ ಇಲ್ಲೇ ಯಾಕೆ ಮಾಡ್ತೀಯ? ಅಪ್ಪ ಎಲ್ಲಿಗೆ ಹೋಗ್ಬೇಕು? ಶಿವಮೊಗ್ಗಕ್ಕೆ ಹೋಗ್ಬೇಕು, ತುಮಕೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಎಲ್ಲಿಗೆ ಹೋಗ್ಬೇಕಪ್ಪ? ನಂಗೆ ಗೊತ್ತಾಗಲ್ಲ ಕಣಪ್ಪ. ಸೋಮಸಂದ್ರಕ್ಕೆ ಹೋಗಿ ದೇವ್ರ ಅಪ್ಪಣೆ ಕೇಳೋಣ, ಅದು ಎಲ್ಲಿಗೆ ಹೋಗುತ್ತೋ ಅಲ್ಲಿ ಹೋಗು ಅಂತಂದು ನಮ್ಮಪ್ಪ. ಅದು ಹೋಗಿ ಕೇಳಿದ್ರೆ ನೀನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಕೊಡ್ತು. ಹೋಗಪ್ಪ ಬೆಂಗಳೂರಿಗೇನು. ಹನುಮಂತಪ್ಪ ಮನೆ ಕೊಟ್ಬಿಟ್ಟ ನನಗೆ. ಬೆಂಗಳೂರಿಗೆ ಹೋದರೆ ಹನುಮಂತ ನಗರದಲ್ಲಿ ಮನೆ ಸಿಕ್ಕಿದೆ. ಮನೆ ಯಜಮಾನನ ಕೇಳ್ತೀನಿ, ನಿನ್ನ ಹೆಸರು ಏನಪ್ಪ ಅಂದರೆ ಹನುಮಂತಪ್ಪ ಅಂತ. ಅರೆ ಇದು ಹಿಂಗೇನು ಕಾಕತಾಳೀಯ ಇದಾಯ್ತಲ್ಲ. ಆಮೇಲೆ ಸ್ವಲ್ಪ ದಿವಸ ಆಯಿತು, ಶಿಫ್ಟ್ ಮಾಡಿದ್ವಿ. 1 ವರ್ಷ ಇದ್ದೆ ಹನುಮಂತ ನಗರದಲ್ಲಿ. ಆಮೇಲೆ ಶಿಫ್ಟ್ ಮಾಡಿದ್ವಿ. ಬಂದು ನೋಡ್ತೀನಿ, ಇದು ಏನು ಇದು ಏರಿಯಾ ಅಂತಂದರೆ ಆಂಜನೇಯ ಬ್ಲಾಕ್ ಅಂತಿದೆ. ಹನುಮಂತ ನಗರದಿಂದ ಆಂಜನೇಯ ಬ್ಲಾಕಿಗೆ ಬಂದಿದ್ದೀನಿ. ಸರಿ, ನಮ್ಮಪ್ಪ ಹೇಳಿದ್ರು, ನೋಡು ಹೊಸ ಮನೆಗೆ ಹೋಗ್ತಾ ಇದೆಯಾ, ದಾಸಯ್ಯನ ನೀಡಿಸ್ಬೇಕು, ಇಲ್ಲಿ ಹನುಮಂತ ದೇವ್ರ ಗುಡಿ ಇದೆ, ಆಂಜನೇಯನ ಗುಡಿ, ಅಲ್ಲಿ ಹೋಗಿ ಒಬ್ಬ ದಾಸಯ್ಯನ ಕರ್ಕೊಂಬರ್ಬೇಕು. ದಾಸಯ್ಯನ ಕರ್ಕೊಂಬಂದು ನಿನ್ನ ಹೆಸರೇನು ಅಂತಂದ್ರೆ ಹನುಮಪ್ಪ ಅಂತಂದು. ಅವನು ಇದೂ ಹಿಂಗಾಯ್ತಾ ಅಂತ ಹೇಳಿದೆ. ಇದನ್ನು ಬಿಟ್ಬಿಡಿ, ಇದೆಲ್ಲದೂ ಬಿಟ್ಬಿಡಿ. 25 ವರ್ಷ ವಕೀಲ್ಕಿ ಮಾಡಿದೆ. ಆಮೇಲೆ ಒಂದಿನ ನನಗೆ ಯು ಆರ್ ಎಲಿವೇಟೆಡ್ ಟು ಹೈಕೋರ್ಟ್ ಆ್ಯಸ್ ಎ ಹೈಕೋರ್ಟ್ ಜಡ್ಜ್ ಅಂತ ಬಂದ್ಬಿಡ್ತು ನನಗೆ.
ಎಲ್ಲ ಟಿ ವಿನಲ್ಲಿ ನ್ಯೂಸ್ ಬಂತು, ಎಲ್ಲ ಬಂತು. ಯಾರೋ ಬಂದು ಬಿಲ್ಲಪ್ಪ ಅಂತ ಹೇಳಿದ್ರು. ನಾನೇ ಪ್ರಮಾಣ ವಚನ ಸ್ವೀಕರಿಸ್ಬೇಕಲ್ಲಯ್ಯ, ನಂಗೆ ಕಮ್ಯುನಿಕೇಷನ್ ಕಳಿಸ್ತಾರೆ, ಅಲ್ಲಿವರೆಗೂ ನಾನು ವಕೀಲ ವೃತ್ತಿ ಮಾಡ್ತೀನಿ ಅಂತ ಹೇಳ್ಕೊಂಡ್ರು. ಆಮೇಲೆ ಎಲ್ಲ ಆಯಿತು, ಸೆಟ್ಲಾಯಿತು. ಇದಕ್ಕೆ ನನಗೆ ಜಮ್ಮೆದಾರಿ ಇರ್ತಾನೆ ಒಬ್ಬ, ಅಂದರೆ ಅವ್ನು ಪೇಟ ಇಟ್ಕೊಂಡು ಕೆಂಪು ಡ್ರೆಸ್ ಹಾಕ್ಕೊಂಡು, ನಾವು ಹೋಗೋ ಕಡೆ ಎಲ್ಲ ಬೆಳ್ಳಿ ಕೋಲು, ಕೋರ್ಟ್ಗೆ ಹೋದರೆ ಅಲ್ಲಿಗೆ ಬೆಳ್ಳಿ ಕೋಲು ಇಟ್ಕೊಂಬರ್ತಾನೆ. ಅವನು ಮುಂದೆ ಹೋಗ್ಬೇಕು, ನಾವು ಹಿಂದೆ ಹೋಗ್ಬೇಕು. ಇದು ಒಂದು ಪದ್ಧತಿ. ಇದಕ್ಕೆ ನಿನ್ನ ಹೆಸರೇನು ಅಂತಂದೆ. ಹನುಮಯ್ಯ ಅಂದ್ಬಿಟ್ಟು ಅವನು. ಅಯ್ಯೋ ಹನುಮಂತ ದೇವ್ರು ನಾನು ಬಿಡಲ್ಲ ಬಿಡಪ್ಪ ಅಂತಂದು, ನೋಡಿರಿ ಹನುಮದ್ವಾರ ಅಂತ ಅದಕ್ಕೆ ಇಟ್ಟಿದ್ರು. ದೈವಿ ಕೃಪೆ ಇರಲ್ಲ ಅಂತ ನಾವು ಹೇಳ್ತೀವಲ್ವ. ಈಗ ನಾನು ಬರೀ ವಿಜ್ಞಾನನೇ ನಂಬ್ಕೊಂಡಿರೋ ಅಂಥ ಮನುಷ್ಯ ನಾನು. ಅಂದರೆ ರ್ಯಾಷನಲ್ ಥಿಂಕಿಂಗ್ ಅಂತ, ಬರೀ ವಿಜ್ಞಾನ ಅಂತ ಅಲ್ಲ, ರ್ಯಾಷನಲ್ ಥಿಂಕಿಂಗ್ ಅಂದರೆ ಕಾರಣ ನಮಗೆ ಗೊತ್ತಾಗಬೇಕು. ಯಾಕೆ ನಾನು ಒಂದು ಪದಾರ್ಥವನ್ನು, ಒಂದು ವಿಷಯವನ್ನು ನಂಬಿದ್ದೀನಿ ಅಂತ ನನಗೊಂದು ರೀಸನ್ ಗೊತ್ತಾಗಬೇಕು. ಆ ದೃಷ್ಟಿಯಿಂದ ಇದಕ್ಕೆ ಇದು ಹಿಂಗಾಗೋಗ್ಬಿಡ್ತು. ಇದಕ್ಕೇನು ಹೇಳ್ತೀರಾ ನೀವು? ಅದಕ್ಕೆ ನಾನು ಹೇಳಿದೆ, ಅಪ್ಪ ಹನುಮಂತ ದೇವ್ರು ಹೆಂಗೆ ಹೇಳುತ್ತೋ ಹಂಗೆ ಮಾಡೋದು. ಸೊ ಅವರಿಗೆ ಅದಕ್ಕೆ ನಾನು ತಂದೆ, ನಾನು ಹೆಂಗೆ ನಮ್ದಂಗಿರೋದು ಇದಕ್ಕೆ. ಅದೇ ರೀತಿ ಶಿರಡಿ ಸಾಯಿಬಾಬಾ ಇದ್ದಾರಲ್ಲ, ಅವ್ರ ಮೇಲೆ ಚಾಲೆಂಜ್ ಮಾಡಿಬಿಟ್ಟೆ ನಾನು. ಒಂದು ಸಾರಿ ಚಾಲೆಂಜ್ ಮಾಡಿ ಏನು ಮಾಡಿದೆ ಅಂತಂದರೆ, ಸಾಯಿಬಾಬ್ರ ನೀವು ಪವಾಡ ಪುರುಷರು ಅಂತ ಹೇಳ್ತಾರೆ, ನಾನು ನಿಮ್ಮ ಗುಡಿಗೆ ಬರೋಕ್ಕೆ ನನಗಿಷ್ಟ ಇಲ್ಲ. ನಾನು ಬರಂಗೆ ಮಾಡಿದ್ರೆ ನೀವು ಪವಾಡ ಪುರುಷರು ಅಂತ ಅಂತೀನಿ. ಒಂದು ಸಾರಿ ಗೋವಾಕ್ಕೆ ಹೋಗಿದ್ವಿ. ಆವಾಗ ನಮ್ಮ ಸ್ನೇಹಿತ ಹೇಳ್ತಾನೆ, ಬಿಜಾಪುರಕ್ಕೆ ಬಂದ್ವಿ, ಇಲ್ಲೇ ಶಿರಡಿ ಸಾಯಿಬಾಬಾಗೆ ಹೋಗಬೇಕು, ನಾನು ಪರಮ ಭಕ್ತ ಅಂತ ಹೇಳ್ತಾನೆ. ಸಾಯಿಬಾಬನ ಗುಡಿಗೆ ಹೋಗಿದ್ವಿ, 3 ಸಾರಿ ಹೋಗಿದ್ದೀನಿ ನಾನು. ಆವಾಗ ನಾನು ಹೇಳಿದೆ, ಬಾಬಾ ಯಾವ ಮಹಾತ್ಮರನ್ನು, ಶ್ರೇಷ್ಠ ಜೀವಿಗಳನ್ನು ನಾವು ಚಾಲೆಂಜ್ ಆಗಿ ಸ್ವೀಕರಿಸಬಾರ್ದು, ಎಕ್ಸೆಪ್ಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಆವಾಗಿಂದ ನಾನು ಐ ಹ್ಯಾವ್ ನಾಟ್ ಚಾಲೆಂಜ್ ಎನಿಥಿಂಗ್, ಸಿಂಪ್ಲಿ ಐ ಎಕ್ಸೆಪ್ಟ್. ಎಲ್ಲಿ ನನಗೆ ಕನ್ವಿನ್ಸ್ ಆಗುತ್ತೋ ಐ ಎಕ್ಸೆಪ್ಟ್ ದಟ್. ಇಂಥದ್ದು ಒಂದು ಘಟನೆ ಜಡ್ಜ್ ಆಗಿಬಿಟ್ಟೆ ನಾನು. ಅದಕ್ಕಿಂತ ಮುಂಚೆ, ಈ ಜಡ್ಜ್ ಆಗೋದಕ್ಕಿಂತ 4 ವರ್ಷ ನನ್ನ ಟ್ರೈನಿಂಗ್ ಮುಗೀತು. ನಮ್ಮ ಊರಿಗೆ ನಾನು ಹೇಳಿದೆ, ಹೊಸದುರ್ಗದಲ್ಲಿ ನಮ್ಮ ಮನೆ ಇದೆ, ಹೊಸದುರ್ಗದಾಗಿರ್ತೀನಿ, ಚಿತ್ರದುರ್ಗಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾನು ಹೇಳಿದೆ. ನನ್ನ ಸ್ನೇಹಿತ, ಎ ಫ್ರೆಂಡ್ ಈಸ್ ಎ ಫ್ರೆಂಡ್, ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಲೂ ಇದೆ. ಯಾರು ನಿಜವಾಗಿ ಕಷ್ಟಕಾಲದಲ್ಲಿ, ಆಪತ್ಕಾಲದಲ್ಲಿ ಸಹಾಯ ಮಾಡ್ತಾರೋ ಅವನೇ ನಿಜವಾದ ಸ್ನೇಹಿತ ಅನ್ನೋ ಅಂಥದ್ದು ಒಂದು ಮಾತಿದೆ. ಅವನು ಯಾರೋ ಒಂದು ಕೋರ್ಟ್ ಮೂಲೆಗೆ ಹೋಗ್ತಾ ಇದ್ದೀನಿ, ಸಿಟಿ ಸಿವಿಲ್ ಕೋರ್ಟ್ ಮೂಲೆಗೆ. ಅವನು ಬಂದ, ನೀನು ಒಂದು ಕೆಲಸ ಮಾಡು, ನೀನು ಯಾಕೆ ಎಲ್ಲರೂ ಬೆಂಗಳೂರಿಗೆ ಬರ್ತಾರೆ ಕಣಯ್ಯ, ನೀನು ನೋಡಿದ್ರೆ ಬೆಂಗಳೂರಿಂದ ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ, ನೀನು ಇಲ್ಲೇ ಇರು, ನಿನಗೊಂದು ದಾರಿ ತೋರಿಸ್ತೀನಿ ನೋಡು. ಇಲ್ಲಿ MR ಜನಾರ್ದನ್ ಅಂತ ಹೇಳಿದ್ದಾರೆ, ಫೇಮಸ್ ಅಡ್ವೊಕೇಟು. ನೀನು ಅವ್ರ ಹತ್ರ ಹೋಗಿ, ಅವ್ರದ್ದೊಂದು ವಿವೇಕಾನಂದ ಲಾ ಕಾಲೇಜ್ ಅಂತ ಹೊಸದಾಗಿ ಓಪನ್ ಆಗ್ತಾಯಿದೆ, ಅಲ್ಲಿ ಹೋಗಿ ನೀನು ಕೇಳು. ಒಂದು ಪ್ರೊಫೆಸರ್ ಕೆಲಸ ಕೊಟ್ಟರೆ ಈ 500 ರೂಪಾಯಿ ಬದಲಿ 400 ರೂಪಾಯಿ ಬರುತ್ತೆ, ನೀನು ಸುಖವಾಗಿ ಇಲ್ಲಿ ಬೆಂಗಳೂರಿನಲ್ಲೇ ಇರ್ಬೋದು ಅಂತ ನನ್ನ ಸ್ನೇಹಿತ ಹೇಳ್ದ. ಎದ್ದೋಗೋದೊಂದು ಮಾತು ಬಿದ್ದೋಗಲಿ ಅಂತ ನಾನು ಅವಿನ್ಯೂ ರೋಡ್ಗೆ ಹೋದೆ ಬೆಂಗಳೂರಿನಲ್ಲಿ. ಅಲ್ಲಿ ಹೋಗಿ ನಮಸ್ಕಾರ ಸರ್, ನಾನು ಎಂದೂ ನೋಡಿಲ್ಲ, ಅವರು ಎಂದೂ ನೋಡಿಲ್ಲ. ನಮಸ್ಕಾರ ಸರ್. ಏನಪ್ಪ ಬಂದೆ ಅಂತ. ನಾನು ಬಿಲ್ಲಪ್ಪ ಅಂತ ಸರ್, ಇದು ಈಗ ಮತ್ತೋಡ ಹತ್ರ ಅರೇಳಿ ನಮ್ಮದು, ಹಿಂಗೆ ಬಂದಿದ್ದೆ, ಮುಗೀತಾ ಇದೆ, ಹೋಗ್ತಾ ಇದ್ದೀನಿ, ನಿಮ್ಮದು ಲಾ ಕಾಲೇಜ್ ಓಪನ್ ಆಗುತ್ತೆ ಅಂತೆ, ಅಲ್ಲೇನಾದ್ರು ಒಂದು ಕೆಲಸ, ಪ್ರೊಫೆಸರ್ ಕೆಲಸ ಸಿಗುತ್ತಾ ಅಂತ ಬಂದು. ಮಿಸ್ ಬಿಲ್ಲಪ್ಪ 6 ಜನ ತೊಗೊಳ್ತೀವಿ ನಾವು ಫಸ್ಟ್ ಇಯರ್ಗೆ ಅಷ್ಟೇ. ಆವಾಗ ಓಲ್ಡ್ ಕೋರ್ ಇದ್ದಿತ್ತು, ಈಗ 5 ಇಯರ್ಸ್ ಬಂದಿದೆ. ಆವಾಗೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಇಲ್ಲ, 3 ಇಯರ್ಸ್ ಇತ್ತು. 6 ಜನ ತೊಗೊಳ್ತಾರೆ, ಎಲ್ಲ ಮ್ಯಾನೇಜ್ಮೆಂಟ್ಗೆ ನಂದೇನು ಹ್ಯಾಂಡ್ ಇರುತ್ತೆ ಅಂತ. ಆವಾಗ ನಾನು ನೋಡಿ ಒಂದೊಂದು ಮಾತು ಹೆಂಗೆ ಇರುತ್ತೆ. ನಾನು ಹೇಳಿದೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಅಂದ್ಬಿಟ್ಟೆ ನಾನು. ನೋಡಿ, ಭಗವದ್ಗೀತೆಯಲ್ಲಿ ಹೇಳುತ್ತೆ, ಕರ್ತವ್ಯ ಮಾಡೋದು ನಿಂದಷ್ಟೇ, ಫಲಾಫಲಗಳಲ್ಲಿ ನಿನಗೆ ಅಧಿಕಾರ ಇಲ್ಲ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದರು. ನಿಮ್ಮನ್ನು ಕೇಳಬೇಕು, ಕೇಳಿದ್ದೀನಿ, ನಿಮ್ಮನ್ನು ನೋಡಿದ್ದೆ ಮಹಾಭಾಗ್ಯ, ಬರ್ತೀನಿ ಸಾರು ಅಂತ ಅಂದೆ. ನಿನ್ನ ಬಯೋಡಾಟಾ ಬರ್ಕೊಡು ಅಂದ್ಬಿಟ್ರು ಅವ್ರು ನಿನ್ನ ಬಯೋಡಾಟಾ ಬರ್ಕೊಡಂದ್ರು. ಬರ್ಕೊಟ್ಟೆ. ನಮ್ಮ ಗೋಪಾಲಪ್ಪ ಮಾಸ್ಟ್ರು, ಪ್ರೈಮರಿ ಸ್ಕೂಲ್ ಮಾಸ್ಟ್ರು ಹೇಳಿದರು, ಅಂದವಾದ ಕೈ ಬರವಣಿಗೆಗೆ 5 ಅಂಕಗಳು ಅಂತಿತ್ತು. ಅವಾಗ ನೀಟಾಗಿ ಹೆಚ್ ಬಿಲ್ಲಪ್ಪ, ಹೆಸರು ತಂದೆ ಹೆಸರು BK ಹನುಮಪ್ಪ, ಊರು ಅರೇಹಳ್ಳಿ,
ಪ್ರಾಕ್ಟೀಸ್. ಇಲ್ಲಿ ದುರ್ಗಾಂಬಿಕಾ ಟ್ಯುಟೋರಿಯಲ್ ಅಂತ ಮಾಡ್ತಾಯಿದ್ವಿ ಹೊಸದುರ್ಗದಲ್ಲಿ. ಅದನ್ನು ಆ್ಯಸ್ ಎ ಟೀಚರ್ ಇನ್ ದುರ್ಗಾಂಬಿಕಾ ಟ್ಯುಟೋರಿಯಲ್ ಅಂತ ಕೊಟ್ಟೆ. ಅವರು ಆ ಚೀಟಿ ಇಸ್ಕೊಂಡು ಅವ್ರ ಜೂನಿಯರ್ಸ್ಗೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಸರ್ಕ್ಯುಲೇಟ್ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಇವನು ಹುಡುಗ, ಎಂಡ್ ರೈಟಿಂಗು. ಇವನ ಬುದ್ಧಿಶಕ್ತಿಗೂ ಇವನ ಬರವಣಿಗೆಗೂ ಏನೋ ಸಂಬಂಧ ಇದೆ ಅಂತ ನಂಬಿ ನೀವು ಬಿಡಿ. ಮಾರನೇ ದಿವಸ ಬೆಳಿಗ್ಗೆ ಅರ್ಲಿ ಅವರ್ಸಲ್ಲಿ ನಮ್ಮ ಯಜಮಾನಿ ಇಲ್ಲೇ ಇದ್ದಾರೆ, ಜನಾರ್ದನ್ ಬಂದು ಅಡ್ವೊಕೇಟ್ ಜನರಲ್ ಆದರೂ ಅವರು ಹೈಯೆಸ್ಟ್ ಅಡ್ವೊಕೇಟ್ ಇನ್ ದಿ ಸ್ಟೇಟ್ ಅಂತ ಅಡ್ವೊಕೇಟ್ ಜನರಲ್ ಅದು. ಈ ವಾಸ್ ನಾಕಿಂಗ್ ಅಟ್ ಮೈ ಡೋರ್ಸ್ ಇನ್ ಲಿಂಕ್ ರೋಡ್. ಕದ ತಟ್ತಾ ಇದ್ದರು ಬೆಳಗಿನ ಜಾವ. ಬಿಲ್ಲಪ್ಪ ಬರ್ರಿ. ನೋಡ್ತಾರೆ ಸುತ್ತಮುತ್ತ ಮಕ್ಕಳು ಜಾಸ್ತಿ ಆಗಿದೆ, ಸಣ್ಣ ಮನೆ, 300 ರೂಪಾಯಿ ಬಾಡಿಗೆ. ನಾನು ಆವಾಗ 100 ರೂಪಾಯಿ ಕೊಡ್ತಾಯಿದ್ದೆ, ಅಂಥ ಮನೆಯಲ್ಲಿದ್ದೆ. ಎಲ್ಲ ನೋಡ್ತಾರೆ, ಮಕ್ಕಳೇನೆಯ ಅದೊಂದು ಪೊಟ್ಲಾಗೈತೆ, ಇಲ್ಲಿ ಇದು ಕಿಯೋ ಮರ್ರೋ ಅಂತ ಇದೆ ಅನ್ನೋ ಥರ. ಆವಾಗ ಬಾರಿ ಕರ್ಕೊಂಡೋದ್ರು, ಮಲ್ಲೇಶ್ವರಂ ಕರ್ಕೊಂಡೋದ್ರು. ನಿನಗೆ ಬೇಕಾದ ಬೂಟ್ಸ್ ತಗೊಂಡು, ನಿನಗೆ ಬೇಕಾದ ಟೈ ತಗೊಂಡು, ಡ್ರೆಸ್ ತಗೊಂಡು, ತಲೆ ಮೇಲೆ ಕೈ ಇಟ್ಟು ಪ್ರೊಫೆಸರ್ ಬಿಲ್ಲಪ್ಪ ಅಂದರು. ಐ ಬಿಕೇಮ್ ಪ್ರೊಫೆಸರ್ ಬಿಲ್ಲಪ್ಪ ವಿತಿನ್ ನೋ ಟೈಮ್. ಇದು ನಮ್ಮ ಜೀವನದಲ್ಲಿ ಒಂದು ಕರುಣೆಯ ಕೆಲಸನ ಮಾಡಿದೆ. ಪ್ರೊಫೆಸರ್ ಬಿಲ್ಲಪ್ಪ ಬಿಕೇಮ್ ಲಾಯ ಬಿಲ್ಲಪ್ಪ. ಏನೇನೋ ಆಗೋಯ್ತು ಅದಕ್ಕೆ. ಪ್ರೊಫೆಸರ್ ಬಿಲ್ಲಪ್ಪ ಅದೇ, ಲಾಯ ಬಿಲ್ಲಪ್ಪ ಅದೇ, ಜಡ್ಜ್ ಬಿಲ್ಲಪ್ಪ ಅದೇ, ಇನ್ನೂ ಏನೇನೋ ಮೆನಿ ಥಿಂಗ್ಸ್ ದಟ್ ಹ್ಯಾಪನ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಜನಾರ್ದನ್ ಅವರು ತೋರಿಸಿರೋ ಒಂದು ಕರುಣೆಯ ಕೆಲಸ, ಒಂದೇ ಒಂದು ಕೆಲಸ, ಒನ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಮೇಡ್ ಮೀ ಹೈಕೋರ್ಟ್ ಜಡ್ಜ್, ಲಾಯರ್. ಇದು ಒಂದು ವಾರಕ್ಕೆ ಅವರು ಪ್ರೊಫೆಸರ್ ಕೆಲಸ ಕೊಟ್ಟರು, ಕೆಲಸನೂ ಬಂತು. ಆಲೇ ಜಸ್ಟಿಸ್ ರವೀಂದ್ರನ್ ಅಂತ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಅವರು ನನ್ನ ಹೆಸರು KSRTCಗೆ ನಾನು ಕೇಳೇ ಇಲ್ಲ, ನಿನ್ನ ಹೆಸರು ಕಳಿಸಿದ್ದೀನಪ್ಪ, ನಿನಗೆ ಬರುತ್ತೆ 500 600. ಒಂದು ವಾರದಲ್ಲಿ ಐ ಆಮ್ ಸರ್ಚಿಂಗ್ ಫಾರ್ ಎ ಜೂನಿಯರ್. ಊರು ಬಿಟ್ಟು ಹೋಗಬೇಕು ಅಂತಿದ್ದವನು ಐ ವಾಸ್ ಸರ್ಚಿಂಗ್ ಫಾರ್ ಎ ಜೂನಿಯರ್. ಅದರಿಂದ ಆತ್ಮೀಯ ಬಂಧುಗಳೇ, ನಮ್ಮ ಜೀವನದಲ್ಲಿ ಯಾವ ಕ್ಷಣ ನಮ್ಮ ಜೀವನಕ್ಕೆ ತಿರುವು ಕೊಡುತ್ತೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಭಗವದ್ ಕೃಪೆ ಅಂತ ನಾವು ತಿಳ್ಕೋಬೇಕು. ದಿಸ್ ಈಸ್ ದಿ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಇನ್ನು ಕೆಲವು ವೇಳೆ ಇರುತ್ತೆ, ಭಾರಿ ಅಹಂಕಾರ ಇರುತ್ತೆ ನನಗೆ ನಾನು ಬುದ್ಧಿವಂತಪ್ಪ, ನನಗೆ ಸಮಾನರಾದಂಥ ಬುದ್ಧಿವಂತರಿಲ್ಲ ಅನ್ನೋವಂಥ ಒಂದು ಅಹಂಕಾರನೂ ಕೂಡ ಇರುತ್ತೆ. ಇಂಥದ್ದೊಂದು ಜೋಕ್. ಒಬ್ಬ ಹುಡುಗ ನನ್ನ ಥರ ಯಂಗ್ಸ್ಟರ್, ಅದು ನನ್ನ ಥರ ಅಲ್ಲ, ಯಂಗ್ಸ್ಟರ್, ನನಗಾಲೇ 70 ವರ್ಷ ಆಗಿದೆ. ಯಂಗ್ಸ್ಟರ್ ಇದ್ದಾನೆ, ಚಿಕ್ಕ ಹುಡುಗ, ಒಂದು 24 25 ಮೀಸೆ ಎಲ್ಲ ಬಿಟ್ಕೊಂಡಿದ್ದಾನೆ. ಮಹಾಜನಗಳೇ, ನಾನು ನಿಮಗೆ ತೋರಿಸ್ತೀನಿ. ಏನು ತೋರಿಸ್ತೀಯ? ದೇವರಿಲ್ಲ ಅಂತ ತೋರಿಸ್ತೀನಿ, ಇಲ್ಲೇ ತೋರಿಸ್ತೀನಿ ಅಂತ. ತೋರ್ಸಪ್ಪ ಅಂತ. ಮಹಾಜನಗಳೇ ಆ ಕಡೆ ತಿರುಗಿ. ತಿರುಗಿದ್ವಿ. ಮಹಾಜನಗಳೆಲ್ಲ ನೋಡಿದ್ರು. ಏನಿದೆ? ಗುಡ್ಡ ಇದೆ. ಕಾಣಿಸುತ್ತಾ? ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ? ಗುಡ್ಡ ಇದೆ, ಅದಕ್ಕೆ ಕಾಣಿಸುತ್ತೆ. ಮಹಾಜನಗಳೇ ಈ ಕಡೆ ನೋಡಿ. ಅದೇನೋ ನದಿ ಅಂದರು ಮಹಾಜನ. ಯಾಕೆ ಕಾಣಿಸುತ್ತೆ? ನದಿ ಇದೆ, ಅದಕ್ಕೆ ಕಾಣಿಸುತ್ತೆ. ಅಲ್ಲಿ ಒಬ್ಬ ಅಜ್ಜ ಕೂತಿದ್ದ, ಕಾಚ ಪಂಚ ಹಾಕ್ಯಂದವನು, ಹಳ್ಳಿ ಇದು. ಇವನು ಹುಡುಗ ಈ ಥರ ಮಾಡ್ತಾ ಇದ್ದಾನಲ್ಲ ಅಂದ್ಕೊಂಡು ಅವನು ಎದ್ದು ಬಂದ. ಮಹಾಜನಗಳೇ, ನಂದೊಂದು ಮಾತು ಅಂತ. ಈ ಹುಡುಗ ಕಾಣ್ತಾನೆ. ಯಾಕೆ? ಈ ಹುಡುಗ ಇದ್ದಾನೆ, ಅದಕ್ಕೆ ಕಾಣ್ತಾ ಇದ್ದಾನೆ. ಈ ಹುಡುಗನ ಮುಖ ಕಾಣಿಸುತ್ತೆ. ಈ ಹುಡುಗನ ತಲೆ ಕಾಣಿಸುತ್ತೆ. ಯಾಕೆ? ತಲೆ ಇದೆ, ಮುಖ ಇದೆ, ಅದಕ್ಕೆ ಕಾಣಿಸುತ್ತೆ. ಇವನ ಬುದ್ಧಿ ಏನಾದರೂ ಕಾಣಿಸುತ್ತಾ ಅಂತ? ಇಲ್ಲ, ಕಾಣಿಸಲ್ಲ, ಯಾಕಂದರೆ ಇವನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ಈ ತಮಾಷೆ ಇರ್ಬೋದು. ಇದನ್ನು ನೀವು ಯೋಚನೆ ಮಾಡಿ. ಅವರು ಹೇಳಿದರು ಒಂದು ಮಾತನ್ನು, ರಾಮಕೃಷ್ಣರು ಇದೇ ಉದಾಹರಣೆಯನ್ನು ಕೊಡ್ತಾರೆ. ಹಗಲಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣಲ್ಲ ಅಂದ ಕಾರಣಕ್ಕೆ ನಕ್ಷತ್ರಗಳೇ ಇಲ್ಲ ಅಂತಲ್ಲ,
ನೀನು ಸಂಜೆವರೆಗೂ ಕಾದು ನೋಡಿದ್ರೆ ನಕ್ಷತ್ರ ಸಿಗುತ್ತೆ. ಹಗಲೊತ್ತೆ ನೋಡಿ ಸೂರ್ಯನ ಬೆಳಕಿನಲ್ಲಿ ನೋಡಿ ಆಕಾಶದಲ್ಲಿ ನಕ್ಷತ್ರ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡ. ನಿನಗೆ ಗೊತ್ತಿಲ್ಲದೆ ಇರೋದು ಇಲ್ಲ ಅಂತ ಹೇಳೋಕ್ಕೆ ಎಂದೂ ಹೋಗಬೇಡ. ಇನ್ನೊಬ್ಬರಿಗೆ ಅದು ಗೊತ್ತಿರುತ್ತೆ. ಅದಕ್ಕೆ ನಮಗೆ ಕಾಣಿಸ್ತಾ ಇರೋದು, ನಮಗೆ ಗೊತ್ತಿರೋದು ಜಗತ್ತಿನಲ್ಲಿ ಇಲ್ಲ ಅಂತ ನಾವು ಎಂದೂ ಹೇಳೋಕ್ಕೆ ಹೋಗಬಾರ್ದು. ನೋಡೋಣ, ಪರಿಶೀಲಿಸೋಣ ಅಂತ ಹೇಳ್ಕೊಂತಿರ್ಬೋದು ಅಷ್ಟೇ ಹೊರತು ಅದು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಈ ಥರ ಬರುತ್ತೆ. ಯಾಕೆಂದರೆ ಅವ್ರು ಹೇಳುವಾಗ ನನಗನ್ನಿಸ್ತಾ ಇತ್ತು, ನಾನು ಪರೀಕ್ಷೆ ಬರೆದಿದ್ದೀನಿ, ನಮ್ಮ ಕೆಮಿಸ್ಟ್ರಿ ಮಾಸ್ಟ್ರು ಪಾಠ ಹೇಳ್ಕೊಟ್ಟಿದ್ದಾರೆ. ಆಟಮ್ ಈಸ್ ದಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಮ್ಯಾಟರ್. ಒಂದು ಪದಾರ್ಥದ, ಒಂದು ವಸ್ತುವಿನ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥದ್ದು ಏನಿದೆಯೋ ಅದಕ್ಕೆ ಅಣು ಅಂತ ಕರೀತಾರೆ ಅಂತ ಹೇಳಿದೆ. ಆವಾಗ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇನ್ನೂ ವಿಜ್ಞಾನ ಕೂಡ ಕಂಡಿರಲಿಲ್ಲ. 2 ಮಾರ್ಕ್ಸ್ ನನಗೆ ಕೊಟ್ಬಿಟ್ರು ಅದನ್ನ. ಆದರೆ ಇವತ್ತು ನಾನು ಹಂಗೆ ಬರೆದ್ರೆ ನಂಬ್ತಾರ ನನಗೆ? ಹೋಗ್ಯ, ಇಟ್ ಈಸ್ ಇಂಡಿವಿಜಿಬಲ್ ಅಂತ. ಆಟಮ್ ಈಸ್ ಇಂಡಿವಿಜಿಬಲ್ ಅಂದರೆ ಅಣು ಅನ್ನೋವಂಥದ್ದು ಅದನ್ನು ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಅದೇ ಒಂದು ವಸ್ತುವಿನ ಅತ್ಯಂತ ಕನಿಷ್ಠ ಪ್ರಮಾಣದ ಪದಾರ್ಥ ಅಂತ ಇತ್ತು ಅವತ್ತು ಡೆಫಿನೇಷನ್. ಈಗ ನಾವು ಈ ಸೇಸ್ ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್, ನಾಟ್ ಓನ್ಲಿ ದ್ಯಾಟ್, ಸಬ್ ಡಿವಿಷನ್ಸ್ ಆರ್. ಇದು ಈ ಸತ್ಯ ಇನ್ನೂ ಎಷ್ಟು ಕಂಡು ಇನ್ನು ಮುಂದೇನು ಸಂಶೋಧನೆ ಆಗುತ್ತೋ, ಏನು ಸತ್ಯ ಹೊರಗೆ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಪ್ರಪಂಚದಲ್ಲಿರೋದು, ನೀವು ಬೇಸಿಗೆ ಕಾಲದಲ್ಲಿ ಭೈರಪ್ಪನ ಗುಡ್ಡಕ್ಕೆ ಹೋಗಿ, ಭೈರಪ್ಪನ ಗುಡ್ಡ ಭಾರಿ ಬಿಸಿಲಿಂದ ಕೂಡಿದೆ, ಹತ್ತೋದು ಶ್ರಮ ಆಯಿತು ಅಂತ ಹೇಳಿದ್ರೆ ಮಳೆಗಾಲದ ಹೋದವನಿಗೆ ಅದು ಅನ್ವಯಿಸಬೇಕಾಗಿಲ್ಲ, ಚಳಿಗಾಲದಲ್ಲಿ ಹೋಗೋವನಿಗೆ ಅದು ಅನ್ವಯಿಸಬೇಕಾಗಲ್ಲ. ಗುಡ್ಡ ಹಂಗೆ ಇರುತ್ತೆ. ವರ್ಣನೆ ಮಾಡೋನು ವಿಭಿನ್ನವಾಗಿ ವರ್ಣನೆ ಮಾಡ್ತಾನೆ ಅಷ್ಟೇ. ಗುಡ್ಡ ಈಸ್ ಎ ಫ್ಯಾಕ್ಟ್. ಆ್ಯಂಡ್ ಇನ್ನುಳಿದಿರೋಂಥದ್ದೆಲ್ಲ ನಮ್ಮ ದೃಷ್ಟಿಕೋನಗಳು ಅಷ್ಟೇ. ಗುಡ್ಡ ಈಸ್ ಎ ಫ್ಯಾಕ್ಟ್. ಅದನ್ನೇ ಜಿಡ್ಡು ಕೃಷ್ಣಮೂರ್ತಿಯವರು ಯಾವಾಗಲೂ ಹೇಳೋ ಅಂಥದ್ದು, ಗೋ ಬೈ ಫ್ಯಾಕ್ಟ್ಸ್, ಟ್ರುತ್ ಹೇಳಿಗೆ. ನಾನು ಹೇಳ್ತೀನಿ ಅಂತ ನಂಬ್ಕೋಬೇಡಿ, ನೀವು ಹೇಳ್ತೀರಿ ಅಂತ ನಂಬ್ಕೋಬೇಡಿ, ಇನ್ಯಾರೋ ಶ್ರೇಷ್ಠ ಮನುಷ್ಯ ಹೇಳಿದ್ದಾನೆ ಅಂತ ನಂಬ್ಕೋಬೇಡಿ. ನೀವು ನಿಮ್ಮ ಸತ್ಯ, ನಿಮಗೇನು ಕಾಣಿಸುತ್ತೆ, ನಿಮಗೇನು ಅನಿಸುತ್ತೆ, ನಿಮಗೂ ಕೈಕಾಲು ಇದೆಯಲ್ಲ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ ಅಂತ ಹೇಳಿದರು. ಅದನ್ನು ಅಲ್ಲಿಗೆ ಬಿಡೋಣ. ಈಗ ನನಗೊಂದು ಅನುಮಾನ ಬಂತು, ಸಂತೋಷವಾಗಿರಬೇಕು ಅಂತ, ಸಂಪಾದನೆ ಮಾಡಬೇಕು, ವಕೀಲ ಆಗಿದ್ದೀನಿ, ಐ ಮಸ್ಟ್ ಅರ್ನ್ ಆ್ಯಂಡ್ ಲೀವ್ ಹ್ಯಾಪಿಲಿ ಅಂತ. ನನ್ನ ಹಿರಿಯ ನ್ಯಾಯಮೂರ್ತಿಗಳು ಒಬ್ಬರು ಇದ್ದರು. ಅವ್ರ ಹತ್ರ ನಾನು ಕೇಳಬೇಕು ಅಂತ ಹೋದೆ. ಸರ್, ನಾನು ಐ ವಾಂಟ್ ಟು ಬಿ ವೆರಿ ಹ್ಯಾಪಿ ಸರ್, ನಾನು ವೃತ್ತಿ ಮಾಡಬೇಕು, ಕಾಲೇಜ್ನಲ್ಲಿ ಪಾಠ ಹೇಳ್ಕೊಡ್ತೀನಿ, ವಕೀಲ ವೃತ್ತಿನೂ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ, ಒಂದು ಸೈಟ್ ತೊಗೊಳ್ತೀನಿ, ಮನೆ ಕಟ್ತೀನಿ, ಸುಖವಾಗಿರಬೇಕು ಅಂತ ಹೇಳಿದೆ ನನಗೆ. ಆವಾಗ ಅವರು ನಕ್ಬಿಟ್ರು. ಆವಾಗ ಹೇಳಿದ್ರು, ಬಿಲ್ಲಪ್ಪ ಒಂದು ಕೆಲಸ ಮಾಡು, ಮೊದಲು ಸಂತೋಷವಾಗಿರು, ಆಮೇಲೆ ಸೈಟು ಎಲ್ಲ ತಾಣು ಅಂತ ಹೇಳಿದ್ರು. ಬಿ ಹ್ಯಾಪಿ ಫಸ್ಟ್ ಅಂತ ಹೇಳಿದ್ರು. ಅದರಿಂದ ಅವರು ಆಗ ನನಗೆ ಇಂಟ್ರೆಸ್ಟೆಡ್ ಪ್ಲೆಷರ್ ಅಂದ್ರೇನು, ಡಿಸ್ಇಂಟ್ರೆಸ್ಟೆಡ್ ಪ್ಲೆಷರ್ ಅಂದ್ರೇನು ಅನ್ನೋದನ್ನು ಅವನು ಒಂದು ದೊಡ್ಡ ಇದನ್ನು ನನ್ನ ಕಣ್ಣು ತರಿಸಿದ್ರು ಅವ್ರಿಗೆ. ಅವ್ರು ಹೇಳಿದ್ರು, ನೀನು ಇನ್ನೂ ವೃತ್ತಿ ಮಾಡಿ, ನೀನು ಅದರಲ್ಲಿ ಕಾಲು ನಿಂತ್ಕೊಂಡು ಆ ಸೈಟ್ ದುಡ್ಡು ಅರ್ನ್ ಮಾಡಿ, ಆ ಸೈಟ್ ತೊಗೊಂಡು ಅದರಲ್ಲಿ ಮನೆ ಕಟ್ಸೋದಕ್ಕೆ ಇಟ್ ಟೇಕ್ಸ್ ಇಯರ್ಸ್ ಆ್ಯಂಡ್ ಇಯರ್ಸ್. ಅದಕ್ಕೋಸ್ಕರ ಮೊದಲು ಸಂತೋಷವಾಗಿದ್ದುಬಿಡು, ಅದೇನು ಅವಲಂಬಿಸಬೇಡ ಅದಕ್ಕೆ. ಹೆಂಗೆ ಸರ್ ಹಂಗೆ ಸಂತೋಷವಾಗಿರೋದು ಅಂತೇಳಿ, ಸೂರ್ಯೋದಯ ಆಗುತ್ತಲ್ಲ ಅದಕ್ಕೇನೋ ದುಡ್ಡು ಕೇಳ್ತಾರೆ ಯಾರಾದರೂ ನಿನಗೆ? ನೋಡಪ್ಪ, ದಿವಸ ಸೂರ್ಯ ಹುಟ್ಟೋದನ್ನ, ಸೂರ್ಯ ಮುಳುಗೋದನ್ನು ನೋಡೋಕ್ಕೆ ಕೇಳ್ತಾರ? ಇಲ್ಲ. ಗಿಡ ಮರಗಳು ಗುಡ್ಡದಲ್ಲಿ ಇದೆಯಲ್ಲ ಅದನ್ನು ನೋಡೋಕ್ಕೆ ಯಾರಾದರೂ ದುಡ್ಡು ಕೇಳ್ತಾರ? ಇಲ್ಲ. ಜೋಗ ಜಲಪಾತ ನೋಡೋಕ್ಕೆ ಏನಾದರೂ ಕೈ ಮಾಡಿ? ಏನೂ ಇಲ್ಲ. ಹರಿಯೋ ಮೋಡಗಳನ್ನು ನೋಡೋಕ್ಕೆ ಏನಾದರೂ ದುಡ್ಡು ಖರ್ಚು ಮಾಡಬೇಕಾ? ಇಲ್ಲ. ದೇರ್ ಆರ್ ಮೆನಿ ಡಿಸಿಡೆಂಟ್ ಪ್ಲೆಜರ್ಸ್ ವಿಚ್ ಆರ್ ವೆರಿ ಚೀಪ್. ಹಣವನ್ನು ಖರ್ಚು ಮಾಡದೇ ನಾವು ಸಂತೋಷ ಪಡುವಂತಹ ವಸ್ತುಗಳು, ಪದಾರ್ಥಗಳು ನಮ್ಮ ಸುತ್ತಮುತ್ತ ಅಪಾರವಾಗಿದೆ. ಅದರಿಂದ ಆಲ್ವೇಸ್ ಏಮ್ ಫಾರ್ ಡಿಸ್ಇಂಟ್ರೆಸ್ಟೆಡ್ ಪ್ಲೆಜರ್ಸ್. ನೀನು ಯಾವಾಗಲೂ ಕೂಡ ಇನ್ನೊಬ್ಬರು ಅಸೂಯೆ ಪಡದೇ ಇರೋಂಥ, ಆಕಾಶ ನೋಡೋಕ್ಕೆ ನೂಗ್ಲುಗ್ಲ ಅಂತ ನಾವು ಗಾದೆ ಹೇಳ್ತೀವಿ. ನೀವು ನಕ್ಷತ್ರ ನೋಡ್ರಿ, ಇನ್ನೂ ನಿಮ್ಮ 1000 ಜನ ನೋಡಲಿ, ಏನಾಗೋದಿದೆ? ಆ ನೋಡಿದವನು ಕಿತ್ಕೊಳ್ಳಿಲ್ಲ, ನೀವು ನೋಡಿದವನು ಕಿತ್ಕೊಳ್ಳಿಲ್ವಲ್ಲ. ಆ ರೀತಿ ಬಿಲ್ಲಪ್ಪ, ನೀನು ಮೊದಲು ಸಂತೋಷವಾಗಿರೋ, ಆಮೇಲೆ ಇನ್ನು ಉಳಿದಿರೋಂಥದ್ದೆಲ್ಲ ನೋಡೋಣ ಅಂತ ಅವ್ರು ಹೇಳಿದರು. ಇದು
ಕೋರ್ಟಿನ ಅನುಭವನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕೋರ್ಟ್ನಲ್ಲಿ ಹೆಂಗಿರುತ್ತೆ ಒಂದೆರಡು ಮೂರು ತಮಾಷೆಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಕರಣ, ಆ ಜಡ್ಜು ಯಾರು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ದೊಡ್ಡಬಳ್ಳಾಪುರದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದಾಗ ಅವ್ರ ಕೋರ್ಟಿಗೆ ಕರೆಸಿದಂಥ ಜಡ್ಜ್ ಅವರು ಪ್ರಮೋಷನ್ ಆಯಿತು, ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಸಿಟಿ ಸಿವಿಲ್ ಕೋರ್ಟಿಗೆ ಬಂದರು ಬ್ಯಾಂಗ್ಳೂರಿಗೆ. ಅವ್ರ ಮುಂದೆ ಪ್ರಖರವಾದ ಒಂದು ವಾದ, ಏನು ಟ್ರೇಡ್ ಮಾರ್ಕ್. ಅವರು ಟ್ರೇಡ್ ಮಾರ್ಕ್ ಅಂದರೆ ನವಿಲು ಮಾರ್ಕು, ಅಗರಬತ್ತಿ ಅಂದರೆ ಊದುಬತ್ತಿನ ಮಾರಾಟ ಮಾಡೋದು. ಸಣ್ಣ ಪ್ಯಾಕೆಟು ನವಿಲು ಮಾರ್ಕು, ದೊಡ್ಡ ಪ್ಯಾಕೆಟು ನವಿಲು ಮಾರ್ಕು, ದೊಡ್ಡ ಬಾಕ್ಸು ನವಿಲು ಮಾರ್ಕು, ಹಿಂಗೆ. ಅವರು ವಾದಿದೇನು ವಾದ ಅಂದರೆ, ಸ್ವಾಮಿ ನಾನು ವ್ಯಾಪಾರನ ಎಷ್ಟೋ ವರ್ಷ ಮಾಡ್ತಾಯಿದ್ದೀನಿ, ನಂದು ನವಿಲು ಮಾರ್ಕು, ನಂದು ಟ್ರೇಡ್ ಮಾರ್ಕು, ಆ ನವಿಲು ಮಾರ್ಕ್ನಲ್ಲಿ ನಾನು ವ್ಯಾಪಾರ ಮಾಡ್ತೀನಿ. ಈ ಪ್ರತಿವಾದಿ ನನ್ನದೇ ನವಿಲು ಮಾರ್ಕ್ ಹಾಕ್ಕೊಂಡು ಅವನು ವ್ಯಾಪಾರದಲ್ಲಿ ನಮ್ಮ ಟ್ರೇಡ್ ಮಾರ್ಕನ್ನು ಉಪಯೋಗಿಸಿ ಅವನು ಮಾರ್ಕೆಟ್ನಲ್ಲಿ ಗೂಡ್ಸ್ ಬಿಡ್ತಾ ಇದ್ದಾನೆ, ಅವನು ಕಳಪೆ ದರ್ಜೆ, ಅದರಿಂದ ಅವನನ್ನು ತಡೀರಿ ಅಂತ ಎ ಸೂಟ್ ಫಾರ್ ಇಂಜೆಕ್ಷನ್ ಅದನ್ನು ಒಂದು ದಾವ ಹಾಕಿದ್ರು. ಇದು ವಾದ. ನಮಗೆ ಕುತೂಹಲ, ಇದಕ್ಕೆ ಏನು ವಾದ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ, ಕೋರ್ಟ್ ಫುಲ್ಲು ಆಗಿದೆ. ಈ ಕಡೆನೂ ವಾದಿನೂ ಎಲ್ಲ ಫುಲ್ ಪ್ಯಾಕೆಟ್ಸ್ ತಂದಿದ್ದಾರೆ, ನವಿಲು ನವಿಲು ನವಿಲು. ಈ ಕಡೆನೂ ಪ್ರತಿವಾದಿನೂ ತಂದರೆ ನವಿಲು 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 ಮಾರ್ಕ್ ಅಂತ. ವಾದಿ ವಕೀಲರು ಮಾಡಿದ್ರು, ಸ್ವಾಮಿ ನಮ್ಮ ನವಿಲು ಮಾರ್ಕು, ಇವರು ವ್ಯಾಪಾರ ಮಾಡ್ತಾಯಿದ್ದಾರೆ, ಕಳ್ಳ ವ್ಯಾಪಾರ, ನಮ್ಮ ಮಾರ್ಕಿಂದಲ್ಲಿ ಈಸ್ ಪುಷಿಂಗ್ ಆಫ್ ಈಸ್ ಗೂಡ್ಸ್ ಅಂತ ಏನೇನೋ ವಾದ ಮಾಡಿದ್ರು. ಪ್ರತಿವಾದಿ ಹೆಂಗೆ ಡಿಫೆಂಡ್ ಮಾಡ್ತಾರಪ್ಪ ಇವರು ಅಂತೇಳಿದ್ರು. ಅವರು ಭಾರಿ ತಮಾಷೆ ವಕೀಲರವರು. ಎಷ್ಟು ತಮಾಷೆ ವಕೀಲರು ಅಂದರೆ, ಒಂದು ಸಾರಿ ಬಾಡಿಗೆ ಬಾಕಿ ಕೊಡಬೇಕಾಯ್ತು 15,000 ಅಂತ. 15,000 ಈ ನಾಣ್ಯಗಳಿತ್ತು, 4 ಆಣೆ 8 ಆಣೆ, ಒಂದು ಪಾಟಿನ ಚೀಲದಲ್ಲಿ ನಾಣ್ಯ ಎಣಿಸಿ ಕೊಡ್ರಿ ಸ್ವಾಮಿ ಅಂತ ಹೇಳ್ತಾರೆ ಜಡ್ಜಿಗೆ. ಅವನು ಜಡ್ಜಿ ಇಡೀ ದಿನ ಎಲ್ಲ ಕಳಿಬೇಕಾದ್ದು ಎಣಿಸ್ಕೊಡ್ಬೇಕಲ್ಲ. ನೋಡಿ ಸ್ವಾಮಿ, ನನಗೆ ಹಿಂಗೆ ಸಿಕ್ಕಿರೋದು, ಇದನ್ನು ತಂದಿದ್ದೀನಿ ಅಂತ ಪಾಟಿ ಚೀಲದಲ್ಲಿ ಚಿಲ್ಲರೆ ಹಾಕಿ ಬಂದುಬಿಟ್ಟಿದ್ದಾರೆ. ಒಂದು 15,000 ಕೊಡ್ರಿ ಸ್ವಾಮಿ, ಎಣಿಸ್ಕೊಡ್ರಿ ಎಲ್ಲ ಅಂತ. ಅವನು ಎಣಿಸ್ಕೋಬೇಕಲ್ಲ, ಅವನು ದುಡ್ಡು ತಗೊಳ್ಳೋಕ್ಕೆ ಅಂತ, ಬರೀ ಹಿಂಸೆ ಕೊಡೋಕ್ಕೆ ಅಂತ. ಈ ವಕೀಲರು ಈ ಕೇಸ್ ನಡೆಸ್ತಾ ಇದ್ದಾರೆ. ಏನು ವಾದ ಮಾಡ್ತಾರಪ್ಪ ಅಂತ ಜಡ್ಜಿಗೆ ಹೇಳಿದ್ರು, ನೋಡಿ ಸ್ವಾಮಿ ಚೆನ್ನಾಗಿ ನೋಡಿ. ಅರೆ ನೋಡ್ತಾ ಇದ್ದೀನಲ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ, ನವಿಲು 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 ಅಂತ. ಇನ್ನೂ ಚೆನ್ನಾಗಿ ನೋಡಿ ಅಂತ. ಎಷ್ಟು ನೋಡಿದ್ರು ಅಷ್ಟೇ, ಅದು ನವಿಲು, ಇದು ನವಿಲು, ನೀವು ಸರಿಯಾಗಿ ನೋಡಿಲ್ಲ. ನಮ್ಮದು ಗಂಡು ನವಿಲು, ಅವ್ರದ್ದು ಹೆಣ್ಣು ನವಿಲು ಅಂತ. ಕೋರ್ಟ್ನಲ್ಲಿ ಯಾವ ಥರ ಏನು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು. ಸೊ ಅದಾಯಿತು, ಕೇಸು ತೀರ್ಮಾನ ಆಯಿತು. ಆದರೆ ನಾನು ಅದರಲ್ಲಿ ತಮಾಷೆ ಭಾಗ ಮಾತ್ರ ಮಾಡಿದ್ದೀನಿ. ಇದೇ ಥರ ನನಗೆ ಒಂದು ತಿರುವು ಅಂತ ಹೇಳಿದ್ರು. ಅಂದರೆ ವೃತ್ತಿಯನ್ನು ಹೇಗೆ ಮಾಡಬೇಕು ನಾವು. ಐ ಆಮ್ ಎ ಲಾಯರ್, ನನಗೆ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇದೆ, ಒಂದು ವೃತ್ತಿ ಧರ್ಮ ಇದೆ, ಬರೀ ಮಾಡೋದಲ್ಲ. ಒಂದು ಮೆಡಿಕಲ್ ಇದು ಅಂತಂದರೆ ಮೆಡಿಕಲ್ ಎಥಿಕ್ಸ್ ಇರುತ್ತೆ, ಪ್ರತಿಯೊಬ್ಬ ಡಾಕ್ಟ್ರೂ ಹಿಂಗೆ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ. ಅದಕ್ಕೆ ಅದೇ ರೀತಿ ಎಲ್ಲ ಬಿಸ್ನೆಸ್ ಮೆನ್ ಪ್ರತಿಯೊಂದಿಗೂ ಆ ವೃತ್ತಿಯ ಧರ್ಮ ಒಂದು ಇರುತ್ತೆ. ಒಂದು ಸಾರಿ ಈ SC/ST ಆ್ಯಕ್ಟ್ ಬಂತು, ಭೂ ಸುಧಾರಣೆ ಕಾಯ್ದೆ ಬಂತು. ಇದರಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿಬಿಟ್ರು, ನಮ್ಮ ಕಕ್ಷಿದಾರ ಮೇಲೆ ಹಾಕಿದ್ರು. ಅವನದೇನು ಕೇಸು, ರಿಟ್ ಪಿಟಿಷನ್ನು ಒಂದು, ಸ್ವಾಮಿ ನಾನು ಸ್ವಾಧೀನದಲ್ಲಿದ್ದೀನಿ, ಇದು ನನ್ನ ಹತ್ರ ಇದೆ, ಇದು ಇವನು ತೊಂದರೆ ಕೊಡ್ತಾ ಇದ್ದಾನೆ ಪ್ರತಿವಾದಿ, ಅದರಿಂದ ಇವನಿಗೆ ಇಂಜೆಕ್ಷನ್ ಕೊಡಿ, ನಮಗೆ ತೊಂದರೆ ಕೊಡದೇ ಇರೋ ಥರ. ರಿಟ್ ಪಿಟಿಷನ್ ಬಂತು ಬೆಳಗ್ಗೆ. ನಾನು ನಮ್ಮ ಸೀನಿಯರ್ ಹತ್ರ ತಂದೋಗಿ, ದಿಸ್ ರಿಟ್ ಪಿಟಿಷನ್ ಎಸ್ ಕಮ್ ಅಪ್ ಬಿಫೋರ್ ಕೋರ್ಟ್ ಆಲ್ ನಂಬರ್ 4 ಸರ್. ವಾಟ್ ಈಸ್ ದಿ ಮ್ಯಾಟರ್ ಬಿಲಪ್ಪ ಅಂತ ಅಂದರು. ಇದು ರಿಟ್ ಪಿಟಿಷನ್ ಹಾಕಿದ್ದಾರೆ, ವಿ ಆರ್ ಫಾರ್ ದಿ ರೆಸ್ಪಾಂಡೆಂಟ್ಸ್. ವಾಟ್ ಈಸ್ ದಿ ವೈ ಇಟ್ ಹ್ಯಾಸ್ ಕಮ್ ಬಿಫೋರ್ ದಿ ಕೋರ್ಟ್? ಸರ್ ಒಂದು ಅರ್ಜಿ ಹಾಕಿದ್ದಾರೆ ಅವರು ಇಂಜೆಕ್ಷನ್ಗೆ, ಅದಕ್ಕೆ ಬಂದಿದೆ. ನಮ್ಮ ಸೀನಿಯರ್ ಕೇಳಿದೆ, ನಾವು
ಐ ಟೋಲ್ಡ್ ನಾವು ಅಬ್ಜೆಕ್ಷನ್ ಹಾಕಿಲ್ಲ, ಅವ್ರು ಅರ್ಜಿ ಹಾಕಿದ್ದಾರೆ, ನಾವು ಅಬ್ಜೆಕ್ಷನ್ ಹಾಕಿಲ್ಲ, ತಕರಾರು ಹಾಕಿಲ್ಲ ಅಂತ ಹೇಳಿ. ಅವ್ರೇನು ಮಾಡಿದ್ರು, ಸಾಧಾರಣವಾಗಿ ಮಾತಾಡೋ ಥರನ, ಮಿಸ್ಟರ್ ಬಿಲ್ಲಪ್ಪ ವಿ ನೀಡ್ ನಾಟ್ ಫೈಲ್ ಅಬ್ಜೆಕ್ಷನ್ಸ್, ಎಲ್ಲ ರೆವಿನ್ಯೂ ರೆಕಾರ್ಡ್ ನಮ್ಮ ಹೆಸರಿನಲ್ಲಿದೆ, ನಮ್ಮ ಕಕ್ಷಿದಾರನ ಹೆಸರಿನಲ್ಲಿದೆ, ಅವನು ಪಹಣೆ ಎವ್ರಿಥಿಂಗ್ ಇಸ್ ದೇರ್, ಅದರಿಂದ ನೀವು ಹೋಗಿ ಆರ್ಗ್ಯುಮೆಂಟ್ ಮಾಡ್ಬೋದು ಅಂತಂದರು. ಕೋರ್ಟಲ್ಲಿ ನಾನು ಕೋರ್ಟಲ್ಲಿ ಹೋದೆ, ಮುಂದೆ ಕೂತ್ಕೊಂಡೆ. ಎಸ್ ಐಟಮ್ ನಂಬರ್ 4 ಅಂದರು. ಎದುರುಗಡೆ ಅವ್ನು ಬಂದೇ ಇಲ್ಲ, ರಿಟ್ ಪೆಟಿಷನರ್ ಬಂದೇ ಇಲ್ಲ. ನಾನು ಎದ್ದಿದ್ದೆ, ಐ ಅಪೇರ್ ಫಾರ್ ದಿ ರೆಸ್ಪಾಂಡೆಂಟ್ ಮೈ ಲಾರ್ಡ್ ಅಂತ ಅಂದೆ. ಎಸ್ ವಾಟ್ ಈಸ್ ದಿಸ್ ಮ್ಯಾಟರ್ ಅಂದರು ಜಡ್ಜು. ಈ ವಾಸ್ ಎ ವೆರಿ ಶಾರ್ಪ್ ಜಡ್ಜ್. ಅವ್ರಿಗೆ ಡಬಲ್ ಎಜ್ ಸ್ವೋರ್ಡ್ ಅಂತ ಕರೆಯೋರು. ಈ ಕತ್ತಿ ಎರಡೂ ಕಡೆನೂ ಮಂಚಾಗಿರೋದು, ಅಂದರೆ ಅಲ್ಲ ಚೂಪಾಗಿರೋದು, ಈ ಕಡೆ ಹೋಗ್ತಾನೂ ಕೊಯ್ಯೋದು, ಬರ್ತಾನೂ ಕೊಯ್ಯೋದು, ಕೊಡ್ತಾನೋದು, ಅಂಥ ಜಡ್ಜ್ ಅವ್ರಿಗೆ. ಹ್ಯಾವ್ ಯು ಫೈಲ್ಡ್ ಯುವರ್ ಅಬ್ಜೆಕ್ಷನ್ಸ್ ಅಂದರು. ನಮ್ಮ ಸೀನಿಯರ್ ಹೇಳಿದ್ರಲ್ಲ ನನಗೆ, ವಿ ನೀಡ್ ನಾಟ್ ಫೈಲ್ ಅಬ್ಜೆಕ್ಷನ್ಸ್ ಮೈ ಲಾರ್ಡ್ ಅಂದ್ಬಿಟ್ಟೆ ನಾನು. ಜಡ್ಜ್ ನನ್ನ ಕೇಳ್ತಾರೆ, ಫ್ರಮ್ ವಿಚ್ ಫಾರೆಸ್ಟ್ ಯು ಆರ್ ಕಮಿಂಗ್ ಅಂತಾರೆ. ಯಾವ ಕಾಡಿನಿಂದ ಬಂದಿದೆಯಪ್ಪ ನೀನು? ಯಾಕೆಂದರೆ ಇಂಜಂಕ್ಷನ್ ಅಪ್ಲಿಕೇಶನ್ಗೆ ಇವನು ವಕೀಲ ಅಬ್ಜೆಕ್ಷನ್ ಹಾಕೋದು ಬೇಕಾಗಿಲ್ಲ ಅಂತ ಹೇಳ್ತಾನಲ್ಲ, ಇವನು ಯಾವ ಸೀಮೆ ವಕಾಲಿಕೆ ಮಾಡ್ತಾರೆ ಅಂತ ಅದರ ಅರ್ಥ. ಎಲ್ಲ ಕೋರ್ಟ್ನಲ್ಲಿ ಪಕ್ಕ ನಗ್ತು. ಸೊ ದ್ಯಾಟ್ಸ್ ದಿ ಲಾಸ್ಟ್ ಡೇ ಇನ್ ಮೈ ಲೈಫ್ ಆ್ಯಸ್ ಎ ಪ್ರೊಫೆಷನಲ್. ಒಂದು ಅಡ್ಜಸ್ಟ್ಮೆಂಟ್ ಆಗೋದಾದರೆ ತಯಾರಿ ಮಾಡಿ, ಮಾನಸಿಕವಾಗಿ ಸಿದ್ಧತೆ ಮಾಡಿ ಹೋಗುವಂತಹ ಒಂದು ತಿರುವು ಈ ಘಟನೆಯಿಂದ ನಮಗೆ ಬಂತು. ಇದರಿಂದ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನಮ್ಮ ಜೀವನದಲ್ಲಿ 1000 ತಪ್ಪುಗಳಾಗ್ಬೋದು. ನೆವರ್ ಮೈಂಡ್ ಯುವರ್ ಮಿಸ್ಟೇಕ್ಸ್, ಕರೆಕ್ಟ್ ದೆಮ್ ಆ್ಯಂಡ್ ಮೂವ್ ಫಾರ್ವರ್ಡ್. ನಮ್ಮ ಜೀವನದಲ್ಲಿ ನಾವು ನಡೆಯೋದು ಎಡವಕ್ಕೆ ಸಾಧ್ಯ ಇದೆ. ತಪ್ಪಾಯಿತು ಅಂತ ಅಲ್ಲಿಗೆ ನಿಂತ್ಕೊಳ್ಳೋಕೆ ಹೋಗಬೇಡಿ, ಸರಿಪಡಿಸಿ ಮುಂದಕ್ಕೆ ಹೋಗಿ ನಮ್ಮ ಜೀವನವನ್ನು ನಾವು ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತೀವಿ. ಇನ್ನು ಒಂದು ಕವನದಲ್ಲಿ ಹಾಸ್ಯ ಅಂತ. ಸೊ ಈ ಹಾಸ್ಯ ಅನ್ನೋವಂಥದ್ದೇನಿದೆಯೋ ನಮ್ಮ ಜೀವನದಲ್ಲಿ, ಅದು ಬರೀ ಮಾತಿನಿಂದನೇ ಬರಬೇಕು, ಜಗಳ ಆಡೋದ್ರಿಂದನೇ ಬರಬೇಕು, ಮನೆಯಲ್ಲಿ ಮಾತಾಡೋದ್ರಿಂದನೇ ಬರಬೇಕು ಅಂತ ಇಲ್ಲ. ಅದು ಕವನದ ಮುಖಾಂತರನೂ ಬರ್ಬೋದು, ಜನಪದದ ಮುಖಾಂತರನೂ ಬರ್ಬೋದು, ನಮ್ಮ ಬದುಕಿನಲ್ಲೂ ಬರ್ಬೋದು, ನಮ್ಮ ವೃತ್ತಿನಲ್ಲೂ ಬರ್ಬೋದು, ಎಲ್ಲಿಂದ ಬೇಕಾದರೂ ಹಾಸ್ಯ ಉಂಟಾಗ್ಬೋದು. ನನಗೆ 2 ಕಕ್ಷಿದಾರಿದ್ರು. ಅವರ ಹೆಸರು ತೊಗೋಬೋದು ಈಗ, ಯಾಕೆಂದರೆ ಅವರಿಬ್ಬರು ಇಲ್ಲ ಈಗ ಜೀವಂತವಾಗಿಲ್ಲ. ಒಬ್ಬರು ನಿವೃತ್ತ ರೈಲ್ವೆ ಇಂಜಿನಿಯರ್ ಗಂಗಾಧರಪ್ಪ ಅಂತ, ಇನ್ನೊಬ್ಬರು ತಾತಪ್ಪ, ಅವರು ಇಂಜಿನಿಯರ್, ಅವರು ಕಾರ್ಪೊರೇಷನ್ ಇಂಜಿನಿಯರ್. ಬೇಕಾದಷ್ಟು ಇಬ್ಬರೂ ಬೇಕಾದಷ್ಟು ಅಪಾರವಾಗಿ ಸಂಪಾದನೆ ಮಾಡಿದರು. ಅವ್ರಿಗೇನೂ ಬೇಕಾಗಿರಲಿಲ್ಲ. ಒಂದು ದಿವಸ ಟೀ ಕುಡಿತಾ ಕೂತಿದ್ವಿ ನಮ್ಮ ಅಸೋಸಿಯೇಷನ್ ಕ್ಯಾಂಟೀನಲ್ಲಿ. ಅವರು ಹೆಂಗೋ ನನ್ನನ್ನು ಗುರುತಿಸಿದ್ದಾರೆ. ಬಿಲ್ಲಪ್ಪ, ನಾನು ಇನ್ನೊಬ್ರಿಗೆ ಕೇಸ್ ಕೊಟ್ಟಿದ್ದೀನಿ. ಏನು ಕೇಸು ಗಂಗಾಧರಪ್ಪ ಅವರೇ ಅಂದೆ. ಅದೇ ಆ ಚೌಲ್ಟ್ರಿ ಇದೆಯಲ್ಲ ರಾಜಾಜಿನಗರದಲ್ಲಿ, ನನ್ನ ಹೆಸರು ಇಡ್ತೀನಿ ಅಂದರು. ನಾನು 50,000 ರೂಪಾಯಿ ಕೊಟ್ಟಿದ್ದೀನಿ, ನನ್ನ ಹೆಸರೇ ಇಟ್ಟಿಲ್ಲ, ಇವಾಗ ಇಡೋಕ್ಕಾಗಲ್ಲ, ಒಳಗಿಡ್ತೀವಿ ಅಂತ ಹೇಳ್ತಾರೆ. ಆ ಚೌಲ್ಟ್ರಿಗೆ ಇಡಬೇಕು ನನ್ನ ಹೆಸರು. ಇದು ಗಂಗಾಧರಪ್ಪ ಅವ್ರ ಕೇಸು. ತಾತಪ್ಪ ಅವ್ರ ಕೇಸು ಬಂದರು. ತಾತಪ್ಪ, ನಾನು ನಮ್ಮ ಯಜಮಾನಿ ನಟರಾಜ ಥಿಯೇಟ್ರ್ವರೆಗೂ ಆಟೋ ರಿಕ್ಷಾ ಹಿಡಿದು ಬಿಟ್ಟು ಬರ್ತಿದ್ವಿ ನೈಟ್ ಟೈಮ್ ಅವ್ರು ಬರೋ. ತಾತಪ್ಪರೇ, ಎಲ್ಲ ಸಂಪಾದನೆ ಮಾಡಿದ್ದೀರಿ, ಜೀವನದಲ್ಲಿ ನಿಮ್ಗೆ ಯಾಕೆ ಇದು ಅಂತ ಹೇಳಿದ್ರು. ಇಲ್ಲ, ನನ್ನ ಬಾವಮೈದ ನನಗೆ ಚಾಲೆಂಜ್ ಮಾಡ್ತಾನೆ. ಛಲ ಅಂದರೆ ಛಲ, ಕುಲ ಅಂದರೆ ಕುಲ, ಹಠ ತೀರಿಸ್ಕೊಳ್ಳೇಬೇಕು ಅವನ ಮೇಲೆ. ನನ್ನ ಹೆಂಡ್ತಿ ಮುಖಾಂತರ ಕೇಸ್ ಹಾಕ್ರಿ ಸ್ವಾಮಿ, ಬಾವಮೈದನ ಮೇಲೆ ಭಾಗಕ್ಕೆ ಹೆಂಡ್ತಿ ಮುಖಾಂತರ ಕೇಸ. ತಾತಪ್ಪರೇ, ನಿಮ್ಮದು ಆಯಸ್ಸಿನ ಎಷ್ಟಿದೆ ಇನ್ನು? ಈಗಾಗಲೇ ನೀವು ರಿಟೈರ್ ಆಗಿ ಎಷ್ಟೋ ವರ್ಷ ಆಗಿದೆಯಲ್ಲ, ಯಾಕೆ? ನೀವು ವಕೀಲರ ಕೆಲಸ ಏನೋ ಕೇಸ್ ಹಾಕೋದು, ನನ್ನ ಕೆಲಸ ಏನು ಫೀಸ್ ಕೊಡೋದು. ನಾನು ಫೀಸ್ ಕೊಡ್ತೀನಿ, ನೀವು ಕೇಸ್ ಹಾಕಿ, ಇನ್ನು ಉಳಿದಿರೋದೆಲ್ಲ ಬಿಟ್ಬಿಡಿ ನೀವು ಅಂತಂದರು. ಸರಿ, ನಾನು ಕೇಸ್ ಹಾಕಿದೆ. ತಾತಪ್ಪವರು ಹೋದರು, ಗಂಗಾಧರಪ್ಪವರು ಹೋದರು, ಇಲ್ಲಿಂದ ಹೋದರು. ಆವಾಗ ಒಂದು ಕವಿಗೋಷ್ಠಿನ ನಡೆಸಿದರು ನಮ್ಮ ವಕೀಲ ಸಂಘದಲ್ಲಿ, ಬೆಂಗಳೂರು ವಕೀಲ ಸಂಘದಲ್ಲಿ. ಆವಾಗ ನಾನು ಒಂದು ಕವನ ಬರೆದೆ. ಇವರಿಬ್ಬರು ನೆನಪು ಬಂದರು ನನಗೆ. ನಿನ್ನೆ ಕನಸಿನಲ್ಲಿ ತಾತಪ್ಪ ಗಂಗಾಧರಪ್ಪ ಬಂದಿದ್ದರು. ನಮಸ್ಕಾರ ಬಿಲ್ಲಪ್ಪನವರೇ ಎಂದರು. ನಾನು ಪ್ರತಿ ನಮಸ್ಕಾರ ಮಾಡಿದೆ. ಏನೋ ಹೇಗಿದ್ದೀರಿ ಎಂದು ಕೇಳಿದರು. ಚೆನ್ನಾಗಿದ್ದೇನೆ ಅಂದು ನಾನು ಹೇಳಿದೆ. ಅಲ್ಲ ಸ್ವಾಮಿ,
ನಮ್ಮ ಕೇಸುಗಳು ಎಲ್ಲಿಗೆ ಬಂದವು? ನೀವು ಇಲ್ಲಿಂದ ಹೋದಾಗ ಎಲ್ಲಿದ್ದವೋ ಅಲ್ಲಿಯೇ ಇವೆ ಅಂದೆ ನಾನು. ಯಾಕೆ ಅವು ಮುಗಿಯುವುದಿಲ್ಲವೇ? ಸಾವು ನಮಗೆ ಕೇಸುಗಳಿಗೆ ಅಲ್ಲ, ಕೇಸುಗಳು ಚಿರಂಜೀವಿಗಳು ಅಂತ ಅನಿಸ್ತದೆ. ಸಾವು ನಮಗೆ ಕೇಸುಗಳಿಗಲ್ಲ, ಕೇಸುಗಳು ಚಿರಂಜೀವಿಗಳು ಅಂತ ಹೇಳಿದೆ. ಸೊ ನಾವು ಇವತ್ತೇನಾದ್ರೂ ಅಟ್ಮಾಸ್ಫಿಯರ್ ಪಲ್ಯೂಟ್ ಮಾಡಿದ್ವಿ ಅಂದರೆ ನಮ್ಮ ಮಕ್ಕಳನ್ನ ನರಕದಲ್ಲಿ ಬಿಟ್ಟು ಹೋಗ್ತಾ ಇದ್ವಿ ಅಂತ ನಾವು ತಿಳ್ಕೊಬೇಕು. ನಮ್ಮ ವಾಯು ಮಾಲಿನ್ಯ ಮಾಡಿದ್ವಿ ಅಂತಂದರೆ ನಮ್ಮ ಮಕ್ಕಳನ್ನ ನರಕದಲ್ಲಿ ಬಿಟ್ಕೊಂಡು, ಸಮಾಜವನ್ನು ಪಲ್ಯೂಟ್ ಮಾಡಿದ್ವಿ, ಲಂಚ ಭ್ರಷ್ಟಾಚಾರ ತುಂಬಿ ತುಳುಕುತ್ತೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅದನ್ನು ನಾವು ಕೊಟ್ಟು ಹೋಗ್ತಾ ಇದ್ವಿ ಅಂತ ನಾವೆಲ್ಲರೂ ತಿಳ್ಕೋಬೇಕು. ಅದರಿಂದ ಸಾಮಾನ್ಯ ನಾಗರಿಕರಾಗಿ ನಮ್ಮದೆಲ್ಲ ಒಂದು ಹೊಣೆಗಾರಿಕೆ ಇದೆ. ಇಂಥ ಭ್ರಷ್ಟಾಚಾರ ಬರೀ ತಿಳ್ಕೊಂಡ್ರೆ ಸಾಲದು, ಅದನ್ನು ಸರಿಯಾದ ಜಾಗದಲ್ಲಿ ಪ್ರಶ್ನೆಯನ್ನು ಮಾಡಬೇಕಾದಂಥದ್ದು ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದು ಇಲ್ಲಿಗೆ ಬಿಟ್ಬಿಡೋಣ. ಈ ಹುಡುಗರದು ಭಾರಿ ತಮಾಷೆ, ಚುರುಕಿದ್ದಾರೆ. ಈಗಿನ ಕಾಲದ ಮಕ್ಕಳಿದಾರಲ್ಲ, ತುಂಬ ಚುರುಕಾಗಿದ್ದಾರೆ. ಒಬ್ಬ ರಾತ್ರಿ ಕನ್ನಡಕ ಹಾಕ್ಯಂದು ಮನ್ಕೊಂಬಿಟ್ಟಿದ್ದಾನೆ ಹುಡುಗ. ಅವರಪ್ಪ ಕೇಳ್ತಾನೆ, ಏ ರಾತ್ರಿ ಹೊತ್ತು ಏನು ನೋಡೋಕ್ಕೆ ಕನ್ನಡಕ ಹಾಕ್ಯಂದಿದೆಯೋ ಅವನು. ಅಪ್ಪ ನನಗೆ ಕನಸು ಬೀಳುತ್ತಲ್ಲ, ಚೆನ್ನಾಗಿ ಕಾಣಲಿ ಅಂತ ಹಾಕ್ಯಂದಿದ್ವಿ ಅಂತ. ಎಂಥ ಬುದ್ಧಿ ಇದು. ಸೊ ಅವರು ಹೇಳೋ ಅಂಥ ಅದನ್ನೇ, ಆ ಮಾತನ್ನೇ ನಾನು ಇನ್ನೊಂದು ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸಮಾಜ ಹೆಂಗಾಗಿದೆ ಅಂದರೆ, ಒಂದು ಭಿಕ್ಷುಕ ಇರ್ತಾನೆ ಅಂತ ಇಟ್ಕೊಳ್ಳಿ. ಅಪ್ಪ ₹1 ಕೊಡಪ್ಪ. ಈಗ ನಮ್ಮ ದೊಡ್ಡ ವೃತ್ತಿಯನ್ನು ಮಾಡೋ ಅಂಥದ್ದೆಲ್ಲ ನಮಗೆ ನಮ್ಮ ಮಕ್ಕಳುಗಳು ಎಲ್ಲ ದೊಡ್ಡವರಾಗಿದ್ದಾರೆ, ಇದು ಮಾಡ್ತಾರೆ. ನೀನು ಏನು ಹೇಳ್ತಾ ಇದೆಯೋ ನನಗೆ ಕೇಳಿಸ್ತಾ ಇಲ್ಲ. ಇದಕ್ಕೆ ಏನು ಕರಿತೀವಿ ಅಂದರೆ ಜಾಣ ಕುರುಡು, ಜಾಣ ಕಿವುಡು. ಇದು ಭಾಳ ಕಷ್ಟ. ನಮ್ಮ ಸಮಾಜ ಜಾಣ ಕಿವುಡಿನಿಂದ ತುಂಬಿ ಹೋಗಿದೆ, ಜಾಣ ಕಿವುಡಿನಿಂದ ತುಂಬಿ ಹೋಗಿದೆ. ನಮ್ಮ ಕೂಗು ಕೇಳಿಸ್ತಾ ಇಲ್ಲ. ಯಾಕೆ, ಏನು, ಇದೆಲ್ಲವನ್ನೂ ಪ್ರಶ್ನೆ ಮಾಡುವಂಥ ಒಂದು ಕಾಲದಲ್ಲಿ ನಾವು ಇದ್ದೀವಿ. ಇದಕ್ಕೆ ಜಾಣ ಕುರುಡು, ಜಾಣ ಕಿವುಡು ಅಂತೀವಿ. ಆ ಥರ ಬುದ್ಧಿವಂತಿಕೆಯಿಂದ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟ. ಅಂಥ ಸಮಾಜದಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಇನ್ನು ಬೇರೆಯವರು ಹೇಳಿರೋ ಅಂಥ ತಮಾಷೆ ನಿಮ್ಗೆ ಹೇಳ್ತೀನಿ. ಕುವೆಂಪು ಅವ್ರದ ಬಗ್ಗೆ ಒಂದು ಹೇಳ್ತೀನಿ. ಕುವೆಂಪು ಅವರು ನಿಮಗೆಲ್ಲ ಗೊತ್ತು, ಶ್ರೇಷ್ಠ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇದೆ. ಇದನ್ನು ನಮ್ಮ ಕೃಷ್ಣೇಗೌಡರು ಹೇಳ್ತಾರೆ. ನೀವೆಲ್ಲ ನೋಡಿದರೆ, ಟಿ ವಿ ನೋಡಿದರೆ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾರೆ, ಕುವೆಂಪು ಅವರು ಹೆಣ್ಮಕ್ಳ ಜೊತೆಗೆ ಮಾತಾಡ್ತಾರೇ ಇಲ್ವಂತ. ಒಂದು ದಿವಸ ಒಂದು ಲೇಡಿ ಬಂದುಬಿಟ್ಟಿದ್ದಾರೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಏನು ಇವರು ಪ್ರಭುಶಂಕರ್ ಅಂತ ಅವರು ಸ್ವಲ್ಪ ಕಪ್ಪು ಇದ್ದು ಗಿಡ್ಡವರು. ಏನು ಬಂದಿದ್ದೀರಲ್ಲ ಅಂತ ಕೇಳಿದ್ದಾರೆ ಆ ಲೇಡಿನ. ನಾನು ಕುವೆಂಪು ಅವ್ರನ್ನ ಭೇಟಿ ಮಾಡಬೇಕು ಅಂತ. ಹೌದಾ, ಕುವೆಂಪು ಅವ್ರನ್ನ ಭೇಟಿ ಮಾಡಬೇಕಾ? ಅವರು ಮಾತಾಡಲ್ಲ. ಇಲ್ಲ, ನಾನು ಮಾತಾಡಿಸ್ತೀನಿ. ಸರಿ, ಒಳಗೆ ಬಿಟ್ಬಿಟ್ಟಿದ್ದಾರೆ. ಹೋಗಿದ್ದಾರೆ. 3/4 ಗಂಟೆ ಆಗಿದೆ. ಮಾತಾಡಿದ್ದಾರೆ. ಅವ್ರು ಹೋಗಿದ್ದಾರೆ ಲೇಡಿ. ಕುವೆಂಪು ಅವ್ರ ಹತ್ರ ಇವರು ಹೋಗಿದ್ದಾರೆ, ಪ್ರಭುಶಂಕರ್. ಮಾತೇ ಆಡಲ್ಲ ಹೆಂಗಸ್ರ ಹತ್ರ ಅಂತ ಹೇಳ್ತಿದ್ರಿ, 3/4 ಗಂಟೆ ಮಾತಾಡಿದ್ರಿ, ಏನು ಮಾತಾಡಿದ್ರು ಅಂತ ಕೇಳಿದಾರಂತೆ. ಪ್ರಭುಶಂಕರ್, ನಾನೆಲ್ಲಿ ಮಾತಾಡಿದೆ, ನಾನು ಸುಮ್ಕೆ ಇದ್ದೆ, ಆಕೆನೇ ಮಾತಾಡ್ತಾಯಿದ್ರು. ಏನು ಮಾತಾಡಿದ್ರು? ಎರಡೇ ಮಾತಿನಲ್ಲಿ ಹೇಳೋದಾದರೆ, ಎರಡೇ ಶಬ್ದದಲ್ಲಿ ಹೇಳೋದಾದರೆ, ತನ್ನ ಪ್ರಶಂಸೆ, ಸ್ವಪ್ರಶಂಸೆ, ಪರನಿಂದೆ ಅಷ್ಟೇ. ಬೇರೆಯವರೆಲ್ಲ ಕಮ್ಮಿ ಅಂತ ಹೇಳಿದ್ರು, ನಾನು ಶ್ರೇಷ್ಠ ಅಂತ ಹೇಳಿದ್ರು. ಇದು ಎರಡೇ ಮಾತು. ಕುವೆಂಪು ಅವರು ಅದಾದಮೇಲೆ ಯಾರಾದರೂ ಬಂದರೆ ಮನೆಗೆ
ಪ್ರಭುಶಂಕರ್ ಬರೀ ಮನೇಲಿ ಆ ತಮಾಷೆ ಹೇಳ್ತಿರಲ್ಲ ಹೇಳ್ರಿ ಅಂತ ಹೇಳೋದು, ಹೇಳಿ ನಗರ ಅಂತ. ಆ ಥರ ತಾಳ್ಮೆ ನಮಗಿದೆಯಾ? ನಾವು ಇನ್ನೊಬ್ಬರು ನಮ್ಮನ್ನು ಟೀಕೆ ಮಾಡಿದ್ರೆ ಸಹಿಸುವಂಥ ಮನೋಧರ್ಮ ನಮಗಿದೆಯಾ ಅಂತಂದರೆ ಖಂಡಿತವಾಗೂ ನಾವು ಅಷ್ಟು ಸಹನೆ ನಮ್ಮಲ್ಲಿ ಇಲ್ಲ. ಇನ್ನೂ ಒಂದು ಅವ್ರ ಬಗ್ಗೆನೇ ಅವ್ರು ಹೇಳ್ತಾರೆ, ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಡ್ತು ಕುವೆಂಪು ಅವರು. ಪ್ರಭುಶಂಕರು ಒಂದು ತಮಾಷೆ ಮಾಡೋದಂತ, ಇವರು ಜ್ಞಾನಪೀಠ ಪ್ರಶಸ್ತಿ ಬಂತು ಕುವೆಂಪು ಅವ್ರಿಗೆ. ಆ ಜ್ಞಾನಪೀಠ ಪ್ರಶಸ್ತಿ ಬರ್ಬೇಕಾದ್ರೆ ದುಡ್ಡು ಕೊಟ್ರಲ್ಲ, ಆ ಜ್ಞಾನಪೀಠ ಪ್ರಶಸ್ತಿನ ಸರಸ್ವತಿ ದೇವಿ ಭಗವದರ್ಪಿತ ಅಂದ್ಬಿಟ್ರು. ಆ ಪ್ರಶಸ್ತಿನ ಭಗವದರ್ಪಿತ ಅಂದರು, ದುಡ್ಡು ಮಾತ್ರ ಜೋಬ್ಗೆ ಹಾಕ್ಯಂದ್ರು ಅಂತ ಹೇಳುತ್ತೆ. ದುಡ್ಡು ಮಾತ್ರ ಜೋಬ್ಗೆ ಹಾಕ್ಯಂದ್ರು, ಇನ್ನು ಪ್ರಶಸ್ತಿ ಎಲ್ಲ ಅದಕ್ಕೆ ಭಗವದಾರ್ಪಿತ ಅಂತ ಹೇಳಿದ್ರು. ಸೊ ಈ ರೀತಿ ಶ್ರೇಷ್ಠ ಜೀವಿಗಳಿರ್ತಾರಲ್ಲ, ಅವರು ಇಂಥ ಕ್ಷಣಗಳನ್ನು ನಿಮಗೆ ಗಾಂಧೀಜಿ ಒಂದು ಮಾತು ಹೇಳೋದಾದರೆ, ಬಾಪು ನೀವಿಷ್ಟು ಕಷ್ಟಗಳು ಇರುತ್ತಲ್ಲ ನಿಮ್ಮ ಜೀವನದಲ್ಲಿ, ಎಲ್ಲಿ ಬೇಕೋ ಅಲ್ಲಿ ಬಂಧಿಸ್ಕೊಂಡು ಹೋಗ್ತಾರೆ ನಿಮಗೆ, ಡು ಯು ಲೈಕ್ ಹ್ಯೂಮರ್ ಅಂತ ಕೇಳ್ತಾರೆ. ಗಾಂಧೀಜಿ ಹೇಳ್ತಾರೆ, ಆ ಮಾತು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಇಫ್ ಐ ಹ್ಯಾಡ್ ನೋ ಸೆನ್ಸ್ ಆಫ್ ಹ್ಯೂಮರ್ ಐ ವುಡ್ ಹ್ಯಾವ್ ಕಮಿಟೆಡ್ ಸೂಯಿಸೈಡ್ ಲಾಂಗ್ ಬ್ಯಾಕ್ ಅಂತೇಳಿ. ನನಗೇನಾದ್ರೂ ಈ ನಗುವ ಹಾಸ್ಯ ಮನೋಧರ್ಮ ಇಲ್ಲದೇ ಇದ್ದಿದ್ರೆ ನಾನು ಯಾವಾಗಲೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಬದುಕಿಗೆ ನಗು ಅನ್ನೋದು ಅಷ್ಟು ಮುಖ್ಯ. ಅದು ನಮ್ಮ ಚೇತನ ಚಿಲುಮೆ, ಅದು ನಮ್ಮ ಚಿಂತನ ಚಿಲುಮೆ, ಅದು ನಮ್ಮ ಬದುಕು. ಅದು ನಮ್ಮ ಬದುಕಾದರೆ ನಮ್ಮ ಕಷ್ಟಗಳು ಎಷ್ಟೋ ನಾವು ನಗ್ತಾ ನಗ್ತಾ ನಿವಾರಣೆ. ಇನ್ನು ನರಸಿಂಹಯ್ಯ ಅವ್ರದ್ದು ಒಂದು ತಮಾಷೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಚ್ ನರಸಿಂಹಯ್ಯ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋದು, ಕೆಲವ್ರು ನೋಡಿದ್ವಿ, ನಮ್ಮ ಕಾಲದಲ್ಲೇ ಇದ್ದಂಥ ಭಾರಿ ವೈಜ್ಞಾನಿಕ ಮನೋಧರ್ಮ ಇರೋ ಅಂಥ ಇವರು ನರಸಿಂಹಯ್ಯ ಅವರು. ಕೊನೆ ದಿನಗಳು ಇವರೆಲ್ಲ ಹೋಗಿದ್ದಾರೆ, ಕೃಷ್ಣೇಗೌಡರು ಅವರ ಸಹಪಾಠಿಗಳು ಎಲ್ಲ. ಅವ್ರದ್ದು ಗೌರಿಬಿದನೂರು ಕೋಲಾರ ಜಿಲ್ಲೆ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ. ನೀನು ಇನ್ನೆರಡು ದಿನ ನೀನು ಊರಿನಲ್ಲಿ ಇರಬೇಕಪ್ಪ ಅಂದರೆ ಅಂತ ಅವರ ಗೌರಿಬಿದನೂರಿನವ್ರಿಗೆ ನೀನು ಊರಿನಲ್ಲೇ ಇರಬೇಕು. ನಾನು ಈ ಸಾರಿ ಇರಲ್ಲ. ಸುಮ್ಕಿರಿ ಸರ್, ನೀವು ಯಾಕೆ ಹಂಗೆ ಹೇಳ್ತೀರಿ, ನೀವೆಲ್ಲಿ ಸಾಯ್ತೀರಿ, ನೀವಿದ್ದೇ ಇರ್ತೀರಿ ಅಂತ ಹೇಳಿದ್ರು. ಇಲ್ಲ, ನಾನು ಈ ಸಾರಿ ಮುಗಿದೋತು ನಂದು, ನನಗೆ ಗೊತ್ತಾಗ್ತಾ ಇದೆ, ಈ ಸಾರಿ ನಾನು ಇರಲ್ಲ, ನೀನು ಊರಿನಲ್ಲೇ ಇರಬೇಕು ಅಂತ. ಯಾಕೆ ಸರ್ ನಾನೇ ಇರಬೇಕು ಅಂತ ಯಾಕೆ ಹೇಳ್ತೀರಂತ? ನೋಡು, ನೀನು ಊರಿನಲ್ಲಿದ್ದು ನಾನು ಸತ್ತೋಗ್ತೀನಿ, ಒಣ ಸೌದಿ ಹಾಕಿ ಸುಟ್ಟಾಕ್ಬಿಡು ನನ್ನ ಶರೀರನ. ನಾವು ಹೆಂಗ ಸುಡ್ತೀವಿ ಬಿಡ್ರಿ ಸರ್, ನೀವು ಇಲ್ಲದೆ ಇರ್ಬೇಕಾರೆ ಏನೂ ಆಗುತ್ತೆ. ಅಲ್ಲ ಕಣೋ, ನನಗೆ ಕೆಮ್ಮು ಜಾಸ್ತಿ ಕಣೋ, ಅದಕ್ಕೆ ಹೇಳಿದೆ. ಈ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಅವರ ಜೀವನವನ್ನು ಹೇಗೆ ತಗೊಳ್ತಾರೆ ಇದು ಬಹಳ ಮುಖ್ಯ. ಅದಕ್ಕೆ ಅವರ ಸಾವನ್ನಾಗಲಿ ಬದುಕನ್ನಾಗಲಿ ಯಾವ ನೀವು ವಿವೇಕಾನಂದರನ್ನು ಅವರ ಥಾಟ್ಸನ್ನು ಓದಿದರೆ ರೋಮಾಂಚನ ಆಗ್ತಿರುತ್ತೆ ನಮಗೆ. ಮೈಕ್ಗೆ ನೆವರ್ ಬಾದರ್ ಎನಿಥಿಂಗ್, ಹ್ಯಾವ್ 1000 ಸ್ಟಂಬಲ್ಸ್ ಬಟ್ ಸ್ಟಿಲ್ ರೈಸ್ ಆ್ಯಂಡ್ ದೆನ್ ಮೂವ್. 1,000 ಸಾರಿ ಬಿದ್ದೋಗು, ಮತ್ತೆ ಹೇಳು, ಈ ಜೀವನದಲ್ಲಿ ನಾನು ಯಶಸ್ಸನ್ನು ಕಾಣ್ತೀನಿ ಅಂತ ಮುಂದುವರಿ ಅಂತ ಹೇಳ್ತಾರೆ. ಇದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇಂಥ ಚಿಂತನೆಗಳಿಗೆ ನಾವು ಒಳಪಡಬೇಕು. ಇನ್ನು ನಗೆಯ ಬಗ್ಗೆ ತುಂಬ ಚೆನ್ನಾಗಿದೆ, ಅದು ಒಳ್ಳೊಳ್ಳೆ ಮಾತುಗಳೆಲ್ಲ ಇದೆ. ಇನ್ನು ಉಳಿದಿರೋದು ನೀವು ಓದ್ಕೊಳ್ಳಿ. ಕೊನೆಯದಾಗಿ ಒಂದೇ ಒಂದು ಜೋಕನ್ನು ಹೇಳಿ, ಜಡ್ಜ್ ಆಗುವಾಗ ನನಗೆ ಏನು ಬಂತು ಅನ್ನೋದನ್ನು ಹಂಚ್ಕೊಂಡಿದ್ದೀನಿ. ಆದರೆ ಎಲ್ಲರೂ ಇದ್ದೀರಿ, ಅವ್ರು ನಿಮ್ಮ ಎಲ್ಲರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಜಡ್ಜ್ ಆದಾಗ, ಹೈಕೋರ್ಟ್ ಜಡ್ಜ್ ಆದಾಗ ಜಡ್ಜ್ ಕೆಲಸ ಹೆಂಗಿರುತ್ತೆ ಅಂತ ಕುತೂಹಲ ಆಯಿತು ನನಗೆ. ಒಬ್ಬರು ಹಿರಿಯ ನ್ಯಾಯಮೂರ್ತಿ ಹತ್ರ ಹೋದೆ, ಜಡ್ಜ್ ಕೆಲಸ ಹೆಂಗಿರುತ್ತೆ ಅಂತ ಹೇಳಿ. ಬಿಲ್ಲಪ್ಪ, ನಾನು ಜಡ್ಜ್ ಕೆಲಸ ಹೆಂಗಿರುತ್ತೆ ಅಂತ ಹೇಳಲ್ಲ, ಅದು ಒಂದು ಚಿಕ್ಕ ಕಥೆ ಹೇಳ್ತೀನಿ, ನೀನು ತಿಳ್ಕೊ ಜಡ್ಜ್ ಕೆಲಸ ಹೆಂಗಿರುತ್ತೆ ಅಂತ ಹೇಳಿ. ಹಾಂ ಹೇಳಿ ಸರ್. ನೋಡು, ಈ ಆಂಧ್ರದ ಕಡೆಯವರು ಪ್ರವಾಸ ಬಂದರು, ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು ಎಲ್ಲ ನೋಡ್ತಾ ಬಂದರು.
ಹಳೇಬೀಡಿಗೆ ಬಂದರು. ಅಲ್ಲೊಂದು ಬಸವಣ್ಣನ ಹೊಳ್ಳೆ ಇಷ್ಟು ಅಗಲ ಇತ್ತು. ಯಾರೋ ಒಬ್ಬ ಏನು ಮಾಡ್ದ, ಪ್ರವಾಸಿಗ ಎಷ್ಟು ಚೆನ್ನಾಗಿದೆಯಲ್ಲ ಕೈ ಇಟ್ಟು ನೋಡೋಣ ಅಂದ್ಬಿಟ್ಟ, ಕೈ ಇಟ್ಬಿಟ್ಟ. ಅದರೊಳಗೆ ಒಂದು ಚೇಳಿತ್ತು, ಚೇಳು ಕೂಟಿಂಗ್ ಬಿಡ್ಸೋಬೇಕು. ನನ್ನಿಂದ ಬರೋರು ಕೈ ಇಡಲ್ಲ ಅಂತ ಹೇಳಿಕೆಂದು ಅವನೇನು ಮಾಡ್ದ, ಹೆಂಗಿತ್ತು ಚೇಳಿಟ್ಟಲ್ಲ ಕೈ ಇಟ್ಟಲ್ಲ ಹೆಂಗಿತ್ತು ಅಂತಂದು, ಎಂತ ಬಾಗುಂದಿ ಅಂದಂತೆ ಅವನಿಂದ ಒಂದು ಕೈ ಇಟ್ಟ, ಅವನಿಗೂ ಚೇಳು ಕೂಡ್ತು, ಹೆಂಗಿತ್ತು ಅಂತಂದು, ಎಂತ ಬಾಗುಂದಿ ಅಂದಂತೆ. ಅವನು ಹಿಂಗೆ ಒಬ್ಬೊಬ್ಬರೇ ನಮ್ಮ ಮುಂದೆ ಹೋಗಿರೋರು ಸತ್ಯವನ್ನು ಹೇಳಿ ಹೋಗಿಲ್ಲ, ಎಂತ ಬಾಗುಂದಿ ಅಂತ ಹೋಗಿದ್ದಾರೆ. ನಾವೂ ಎಂತ ಬಾಗುಂದಿ ಅಂತ ಹೋಗಬೇಕು ಮುಂದೆ ಬರೋರು. ಇಲ್ಲದೆ ನಮ್ಮಿಂದ ಬರೋರು ಕೈ ಇಡಲ್ಲ, ಚೇಳು ಕೂಡಿಸ್ಕೊಳ್ಳಲ್ಲ. ಎಂತ ಬಾಗುಂದಿ ಮದುವೆ ಆದರೆ ಹೆಂಗೆ ಎಂತ ಬಾಗುಂದಿ, ಮಕ್ಕಳಾದರೆ ಎಂತ ಬಾಗುಂದಿ ಅಂತ ಹೇಳಬೇಕು ಅಂತ ನಾವೆಲ್ಲ ಹೇಳ್ಕೊಂತ ಹೋಗ್ತಾಯಿದ್ವಿ. ನಗು ನಿಜವಾಗ್ಲೂ ಕೂಡ ಒಂದು ಗಾಡ್ಸ್ ಗಿಫ್ಟ್. ಅದು ವೈಜ್ಞಾನಿಕವಾಗಿ ಆಗಲಿ, ಆಧ್ಯಾತ್ಮಿಕವಾಗಿ ಆಗಲಿ, ನೈತಿಕವಾಗಿ ಸಾಂಸಾರಿಕ ಜೀವನ ಮಾಡೋಕ್ಕೆ ಆಗಲಿ ಇದು ಒಂದು ಶ್ರೇಷ್ಠ ಮೌಲ್ಯ ಅಂತ ನಾವೆಲ್ಲ ತಿಳ್ಕೊಳ್ಳೋಣ. ನನಗೆ ಕೊಟ್ಟ ಅವಕಾಶಕ್ಕಾಗಿ ತುಂಬ ಸಂತೋಷ. ಇವತ್ತು ನಾಗೇಶ್ ಅವ್ರ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಮತ್ತು ಇವರು 3 ಶ್ರೇಷ್ಠರು ಈ ಜ್ಞಾನ ಕೇಂದ್ರಕ್ಕೆ ಅತಿ ಶೀಘ್ರವಾಗಿ ಪ್ರಾರಂಭದಲ್ಲೇ ಬಂದ್ರಲ್ಲ, ಇದು ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಇಲ್ಲಿ ಕ್ರಿಯೇಟ್ ಆಗೋಯ್ತು. ಇದಕ್ಕೆ ಎಲ್ಲರ ಬಾಯಲ್ಲೂ ಇನ್ನು ಜ್ಞಾನ ಕೇಂದ್ರ ಆಗುತ್ತೆ. ಬಸ್ ನಿಂತರೆ